ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು 8ನೇ ತರಗತಿಯ ಸೈನ್ಸ್ ಅಧ್ಯಾಯ 5 ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಒಂದು ಚಾಪ್ಟರನ್ನು ಬಂದ್ಬಿಟ್ಟು ನೀವು ಪರ್ಸ್ನಲ್ ಆಗಿ ಸ್ಟಡಿ ಮಾಡೋದಕ್ಕಂತಲೋ ಅಥವಾ ನೀವು ಇದನ್ನು ನನ್ನ ದೃಷ್ಟಿಯಲ್ಲಿ ಸಮಾಜದ ಕಳಕಳಿ, ಪ್ರಾಣಿಗಳ ಮೇಲಿದ್ದ ಇರುವಂಥ ದಯವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಇದನ್ನು ನಾವು ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಇದನ್ನು ತಿಳ್ಕೋಬೇಕು ಅಂತ ತಮ್ಮಲ್ಲಿ ಕಳಕಳಿಯ ವಿನಂತಿ. ಸೊ ಈ ಅಧ್ಯಾಯ 5 ಸಸ್ಯ ಮತ್ತು ಪ್ರಾಣಿಗಳ ಸಂರಕ್ಷಣೆ. ಸೊ ಸಸ್ಯ ಮತ್ತು ಪ್ರಾಣಿಗಳ ಸಂರಕ್ಷಣೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಚಾಪ್ಟರ್. ಯಾಕಂದರೆ ಇದರಲ್ಲಿ ಬರುವಂಥ ರಾಷ್ಟ್ರೀಯ ವನ್ಯಜೀವಿ ಆಗಿರ್ಬೋದು ಮತ್ತು ವನ್ಯಧಾಮಗಳಾಗಿರ್ಬೋದು, ರಾಷ್ಟ್ರೀಯ ಉದ್ಯಾನವನ ಆಗಿರ್ಬೋದು, ಬೇರೆ ಬೇರೆ ವಿಶೇಷ ಶಬ್ದಗಳ ವ್ಯಾಖ್ಯಾನಗಳನ್ನು ಎಕ್ಸಾಮ್ನಲ್ಲಿ ಕೇಳೋದ್ರಿಂದ ಇದು ನಮ್ಮ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಈ ಸಮಾಜದಲ್ಲಿ ಈ ಪರಿಸರಕ್ಕೆ ನಮ್ಮ ಕೊಡುಗೆ ಏನಿದೆ, ನಾವು ಎಷ್ಟು ಮಟ್ಟಿಗೆ ಈ ಒಂದು ಪರಿಸರವನ್ನು ಕೊಲೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ತಿಳ್ಕೊಂಡು ಸ್ವಲ್ಪ ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊತ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ 10th ಮತ್ತು 8th 9th 10th ಸೀರಿಯಲೈಸಿಂಗ್ ಸ್ಟಡಿ ಮಾಡ್ತಾ ಬರೋಣ. ಸೊ ಈಗ ಆಲ್ರೆಡಿ 3 ಅಧ್ಯಾಯಗಳನ್ನು ಆಲ್ರೆಡಿ ಈ ಒಂದು ಚಾನಲಲ್ಲಿ ಪೋಸ್ಟ್ ಮಾಡಿದ್ದಾಗಿದೆ. ಸೊ ನೋಡದೇ ಇರೋರು ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ ನಾವು ಅವುಗಳನ್ನು ಕೂಡ ವಿಸಿಟ್ ಮಾಡಿ ನೋಡ್ಬೋದು. ಇದು ಒಂದು 5ನೇ ಅಧ್ಯಾಯ ಈ ರೀತಿಯಾಗಿದೆ. ಇದರ ಒಂದು ಸಂಕ್ಷಿಪ್ತ ಪರಿಚಯ ಅಥವಾ ಇಂಟ್ರೊಡಕ್ಷನನ್ನು ಮಾಡೋದಾದರೆ, ಪರಿಚಯ ಅಂತ ನೋಡಿದಾಗ ಭೂಮಿಯ ಮೇಲೆ ಜೀವ ಸಂಕುಲ ಉಳಿಯಲು ಸಸ್ಯಗಳು ಮತ್ತು ಪ್ರಾಣಿಗಳು ಅಗತ್ಯ. ಹೌದು, ಈಗ ನಾವು ಸಸ್ಯ ಮತ್ತು ಪ್ರಾಣಿಗಳ ತಂದಾಗ ಇಲ್ಲಿ ಇರುವಂಥ ಜೀವ ಸಂಕುಲ ಯಾವುದಪ್ಪ ಅಂದರೆ ಸಸ್ಯಗಳು ಮತ್ತು ಪ್ರಾಣಿಗಳು ಇರುವಂಥ ಮುಖ್ಯ ಜೀವ ಸಂಕುಲ. ಇವಿದ್ರೆ ಭೂಮಿಗೆ ಒಂದು ನಿಜವಾದ ಕಳಕಳಿ ಅಥವಾ ಜೀವ ಸಂಕುಲ ಉಳಿಲಿಕ್ಕೆ ಈ 2 ಮುಖ್ಯ ಇರಬೇಕು. ಸಸ್ಯ ಇದ್ದರೆ ಪ್ರಾಣಿ ಇರ್ತವೆ, ಪ್ರಾಣಿ ಇದ್ದರೆ ಸಸ್ಯ ಇರ್ತವೆ. ಎರಡನ್ನು ಒಂದಕ್ಕೊಂದು ಬಿಟ್ಟು ಇರೋ ಹಾಗೆ ಇಲ್ಲ. ಹಾಗಾಗಿ ಇದು ಒಂದು ಮುಖ್ಯವಾಗಿರುವಂಥ ಪಾಯಿಂಟ್ ಆಗಿರುತ್ತೆ. ಹಾಗೆ ಈ ಸಸ್ಯಗಳು ಮತ್ತು ಪ್ರಾಣಿಗಳ ಮಧ್ಯದಲ್ಲಿ ಇರುವಂಥ ಒಂದು ಮಾನವನ ಚಟುವಟಿಕೆ, ಸಸ್ಯ ಮತ್ತು ಪ್ರಾಣಿಗಳ ಮಧ್ಯದಲ್ಲಿ ಇರುವಂತಹ ಅತಿ ಬುದ್ಧಿವಂತ ಜೀವಿಯಾಗಿರುವಂಥ ಮನುಷ್ಯನ ಈ ಅನಾಗರಿಕ ಚಟುವಟಿಕೆಗಳಿಂದ, ಈ ಒಂದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗಳಿಂದ ನಮ್ಮ ಪರಿಸರ ಮತ್ತು ಪ್ರಾಣಿಗಳ ಜೀವಕ್ಕೆ ನಾವು ಈಗ ಕುತ್ತನ್ನು ತರ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಪರಿಸರ ಮತ್ತು ಪ್ರಾಣಿ ಸಂರಕ್ಷಣೆಯ ಮಧ್ಯೆ ಮಾನವನ ಪಾತ್ರ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಆಗ್ತಾ ಇದೆ, ಅದನ್ನು ಯಾವ ರೀತಿಯಾಗಿ ಸಂರಕ್ಷಣೆಯನ್ನು ಮಾಡಬೇಕು ಎನ್ನುವುದನ್ನು ಡೀಟೇಲ್ ಆಗಿ ನಾವು ಈ ಒಂದು ಚಾಪ್ಟ್ರಲ್ಲಿ ತಿಳಿದುಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಈ ಒಂದು ಮಾನವನ ಚಟುವಟಿಕೆಯಿಂದ ಏನಾಗಿದೆ ಅಂದರೆ ಹಲವಾರು ಜೀವಿಗಳು ತಮ್ಮ ಒಂದು ಸಂತತಿಯನ್ನು ಮುಗಿಸಿ ಹೋಗಿವೆ. ಅದೇ ರೀತಿಯಾಗಿ ಸಸ್ಯಗಳು ಕೂಡ ನಾಶವಾಗಿವೆ, ಪ್ರಾಣಿಗಳು ಕೂಡ ನಾಶವಾಗಿವೆ. ಇದನ್ನು ನಾವು ತಡೆಗಟ್ಟುವಂಥ ಒಂದು ಕ್ರಮಕ್ಕೆ ಸಂರಕ್ಷಣೆ ಅಂತ ಹೇಳಿ ಕರಿತೀವಿ. ಹಾಗಾದರೆ ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರುವಂಥ ಪಾಯಿಂಟ್ ಏನಪ್ಪ ಅಂದರೆ ಅರಣ್ಯ ನಾಶ ಅಥವಾ ಡಿಫಾರೆಸ್ಟೇಷನ್ ಅಂತ ಕರಿತೀವಿ. ಸೊ ಡಿಫಾರೆಸ್ಟೇಷನ್ ಅಂದರೆ ಏನು, ಅರಣ್ಯ ನಾಶ ಅಂದರೆ ಏನು ಅಂತ ನೋಡ್ತಾದ್ರೆ, ಅರಣ್ಯ ನಾಶ ಎಂದರೆ ಅರಣ್ಯ ಪ್ರದೇಶಗಳನ್ನು ಕಡಿದು ಹಾಕುವುದು ಅಂತ ಇದೆ. ಸೊ ಅರಣ್ಯ ನಾಶ ತಂದಾಗ ಇತ್ತೀಚೆಗೆ ಒಂದು ಸುದ್ದಿ ಬರ್ತಾ ಇದೆ, ನಿಮಗೆ ಕಿವಿಗೆ ಬಿದ್ದಿರಬೇಕು. ದಯವಿಟ್ಟು ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿ. ಸೊ ಏನು ಮಾಹಿತಿಪ್ಪ ಅಂತಂದರೆ, ಈ ಒಂದು ರಾಜಸ್ಥಾನ, ಹರಿಯಾಣ ಮತ್ತು ಉತ್ತರ ಪ್ರದೇಶದಲ್ಲಿ ಕಂಡುಬರುವಂತಹ ಅತ್ಯಂತ ಪುರಾತನವಾದ ಬೆಟ್ಟಗಳಾದ ಅರಾವಳಿ ಬೆಟ್ಟಗಳ ಒಂದು ಮಾರಣ ಹೋಮ ನಡೀಲಿಕ್ಕೆ ಕೋರ್ಟ್ ಆದೇಶ ಕೊಟ್ಟಿರುವಂಥದ್ದು. ಅದರ ಬಗ್ಗೆ ನೀವು ಡಿಸ್ಕಸ್ ಮಾಡಿರಬೇಕು ಅಥವಾ ಕೇಳಿರಬೇಕು. ಏನಪ್ಪ ಆ ಒಂದು ಮಾಹಿತಿ ಅಂದರೆ, ಅರಾವಳಿ ಬೆಟ್ಟಗಳು 100 ಮೀಟರ್ ಎತ್ತರವಿರುವಂತಹ ಬೆಟ್ಟಗಳನ್ನು ಮಾತ್ರ ಅರಾವಳಿ ಅಂತ ಕನ್ಸಿಡರ್ ಮಾಡಬೇಕು ಅನ್ನೋದನ್ನು ಒಂದು ಕೋರ್ಟ್ ಆದೇಶ ಕೊಟ್ಟಿರೋದ್ರಿಂದ ಅಲ್ಲಿ ಸುತ್ತಮುತ್ತಲಿನ 100 ಮೀಟರ್ಗಿಂತಲೂ ಕಡಿಮೆ ಇರುವಂತಹ ಈ ಒಂದು ಅರಾವಳಿ ಬೆಟ್ಟದ ಒಂದು ಕೆಳಭಾಗ 100 ಮೀಟರ್ ಕೆಳಭಾಗದಲ್ಲಿರುವಂಥ ಬೆಟ್ಟ ಗುಡ್ಡಗಳನ್ನು ಗಣಿಗಾರಿಕೆಗೆ ಅಲ್ಲಿ ಅವಕಾಶವನ್ನು ಮಾಡಿಕೊಡುವಂಥ ಒಂದು ಅವಕಾಶ ಇದೆ ಅಂತ ಹೇಳಿ
ಈ ಉತ್ತರ ಭಾಗದಲ್ಲಿ ತುಂಬಾ ಚರ್ಚೆಗಳು ನಡೀತಾ ಇದ್ದಾವೆ. ಸೊ ಹಾಗಾಗಬಾರ್ದು. ಯಾಕಂದರೆ ಈ ಒಂದು ಅರಾವಳಿ ಬೆಟ್ಟಗಳ ಹತ್ರ ಬಂದಾಗ ನಮ್ಮ ಮ್ಯಾಪಲ್ಲಿ ಅರಾವಳಿ ಬೆಟ್ಟಗಳ ಬಲಭಾಗಕ್ಕೆ ರಾಜಸ್ಥಾನದ ಮರುಭೂಮಿ ಇದೆ, ಎಡಭಾಗಕ್ಕೆ ಅತ್ಯಂತ ಸಮೃದ್ಧತೆಯಿಂದ ಕೂಡಿರುವಂತಹ ಕಾಡು, ಜೀವಸಂಕುಲ ಮತ್ತು ಅಲ್ಲಿ ಕೆಲವೊಂದಿಷ್ಟು ನದಿಗಳ ಉಗಮಕ್ಕೆ ಕಾರಣವಾಗಿರುವಂತಹ ಎಡಭಾಗಕ್ಕೆ ಕಂಡುಬರುತ್ತೆ. ಈಗ ಎರಡು ವೈವಿಧ್ಯಮಯವಾಗಿರುವಂಥ ವಾತಾವರಣವನ್ನು ಈ ಕಡೆ ಮರುಭೂಮಿಯು ಈ ಬಲಭಾಗಕ್ಕೆ ಬರದೇ ಇರುವ ಹಾಗೆ ತಡೆಯುವಂಥ ಪ್ರೊಸೀಜರನ್ನು ಈ ಅರಾವಳಿ ಬೆಟ್ಟಗಳು ಮಾಡುತ್ತವೆ. ಒಂದು ವೇಳೆ ಅರಾವಳಿ ಬೆಟ್ಟಗಳು ನಾಶ ಅಂತಾದರೆ ಅಲ್ಲಿರುವಂಥ ಮರುಭೂಮಿಯ ಗಾಳಿ ಏನಾಗುತ್ತೆ, ಈ ಕಡೆ ಫಲವತ್ತತೆ ಇರುವಂತಹ ಜಾಗಗಳಿಗೆ ಏನಾಗುತ್ತೆ ಅಂದರೆ ಅಲ್ಲಿಂದ ಮರುಭೂಮಿಯ ಧೂಳು ಎಲ್ಲವೂ ಕೂಡಿ ಉತ್ತರ ಪ್ರದೇಶ, ದೆಹಲಿ ಅಂತ ಒಂದು ನಗರಗಳಲ್ಲಿ ಅತ್ಯಂತ ಚಿಂತಾಜನಕ ಅಲ್ಲಿ ಲೈಫನ್ನು ಲೀಡ್ ಮಾಡಬೇಕಾಗತ್ತೆ. ಹಾಗಾಗಿ ಯಾವುದೇ ಒಂದು ಅರಾವಳಿ ಬೆಟ್ಟ ಅಂತ ಕನ್ಸಿಡರ್ ಮಾಡಬಾರ್ದು. ನಮ್ಮ ಸುತ್ತಮುತ್ತಲಿರುವಂಥ ಒಂದು ಗಿಡ ಆಗಿರ್ಬೋದು, ಮರ ಆಗಿರ್ಬೋದು, ಅದನ್ನು ಯಾವ ಕಾರಣಕ್ಕಾಗಿ ಕಡಿತೀವಿ ಮತ್ತು ಅದಕ್ಕೆ ಆಲ್ಟರ್ನೇಟಾಗಿ ನಾವು ಮರಗಳನ್ನು ನೆಡಬೇಕು. ಹಾಗಾದರೆ ಈ ಅರಾವಳಿ ಬೆಟ್ಟಗಳನ್ನು ನಾಶ ಮಾಡಿದ್ದೇ ಆದಲ್ಲಿ ನಾವೊಂದು ಆಲ್ಟರ್ನೇಟ್ ಅರಾವಳಿ ಬೆಟ್ಟ ಗುಡ್ಡಗಳನ್ನು ತರಲಿಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಆ ಕಾರಣಕ್ಕಾಗಿ ನಮ್ಮ ಪ್ರಕೃತಿ ನಮಗೆ ಒದಗಿಸಿಕೊಟ್ಟಿರುವಂಥ ನೈಸರ್ಗಿಕ ಸಂಪತ್ತನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಅಭಿವೃದ್ಧಿ ಕಾರ್ಯನೂ ನಡಿಬೇಕು, ಇಲ್ಲ ಅಂತಲ್ಲ. ಅಭಿವೃದ್ಧಿ ಕಾರ್ಯ ನೈಸರ್ಗಿಕವಾಗಿರುವಂಥ ಸಂಪತ್ತನ್ನು ಉಳಿಸಿಕೊಂಡು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕೆ ಹಲವಾರು ಅವಕಾಶಗಳಿರ್ತವೆ. ಸೊ ಈ ರೀತಿಯಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರೋದನ್ನು ನಾವು ಕೂಡ ವಿಷಾದ ವ್ಯಕ್ತವನ್ನು ಪಡಿಸ್ತೀವಿ. ಸೊ ಅದಕ್ಕಾಗಿ ಅರಣ್ಯ ನಾಶ ಅನ್ನುವಂಥದ್ದು ಇದು ತುಂಬಾ ಚಿಂತಾಜನಕವಾಗಿರುವಂಥದ್ದು. ನೋಡಿ, ಈ ಅರಣ್ಯ ನಾಶ ಅನ್ನುವಂಥದ್ದು ಯಾಕಾಗ್ತದೆ, ಅದಕ್ಕೆ ಇರುವಂಥ ಮುಖ್ಯ ಕಾರಣಗಳೇನು ಅಂತ ನೋಡೋದಾದರೆ, ಮೊದಲು ಅರಣ್ಯವನ್ನು ನಾಶ ಮಾಡಿ ಅದನ್ನು ಕೃಷಿ ಭೂಮಿಯಾಗಿ ಕನ್ವರ್ಟ್ ಮಾಡ್ಕೋಬೇಕು. ಆ ಒಂದು ಉದ್ದೇಶದಿಂದ ಅರಣ್ಯವನ್ನು ನಾಶ ಮಾಡ್ತಾರೆ ಮತ್ತು ಕೈಗಾರಿಕೆಗೆ ಅಭಿವೃದ್ಧಿ ಮಾಡೋದಕ್ಕೆ ಈ ಒಂದು ಅರಣ್ಯವನ್ನು ನಾಶ ಮಾಡ್ತಾರೆ. ರಸ್ತೆ ಮತ್ತು ಅಣೆಕಟ್ಟುಗಳ ನಿರ್ಮಾಣಕ್ಕಾಗಿ ಮಾಡ್ತಾರೆ, ನಗರೀಕರಣಕ್ಕಾಗಿ ಮಾಡ್ತಾರೆ. ಈ ಎಲ್ಲ ಅಭಿವೃದ್ಧಿಗಳನ್ನು ಮಾಡಿದರೂ ಕೂಡ ಅಲ್ಲಿ ಪರ್ಯಾಯವಾಗಿ ಗಿಡ ನೆಡುವಂಥ ಪ್ರಯತ್ನವನ್ನು ಕೂಡ ಎಲ್ಲಿ ಕೂಡ ಮಾಡ್ತಾ ಇಲ್ಲ ಅನ್ನೋದು ಒಂದು ದುಃಖಕಾರಿ ಸಂಗತಿ. ಹಾಗಾದರೆ ಈ ರೀತಿಯಾಗಿ ಅರಣ್ಯವನ್ನು ನಾಶ ಮಾಡಿ ಕೃಷಿ ಭೂಮಿಯಾಗಿ, ಕೈಗಾರಿಕೆಯನ್ನಾಗಿ ಮಾಡಿ, ರಸ್ತೆ ಅಣೆಕಟ್ಟುಗಳನ್ನಾಗಿ ಮಾಡಿ, ನಗರೀಕರಣವನ್ನು ಮಾಡಿದ್ದಾದ ಮೇಲೆ ಮನುಷ್ಯ ಆರಾಮಾಗಿ ಇರ್ತಾನ ಅಂತ ನಾವು ನೋಡೋದಾದರೆ ಇಲ್ಲ, ಖಂಡಿತವಾಗಲೂ ಇಲ್ಲ. ಸೊ ಅದರ ಮೇಲೆ ಮತ್ತೆ ಮನುಷ್ಯನಿಂದ ಹಾಳಾದ ಅರಣ್ಯದಿಂದ ಮನುಷ್ಯನಿಗೆ ತೊಂದರೆ ಆಗೋದು ಹೆಚ್ಚು. ಸೊ ಅದು ತಕ್ಷಣಕ್ಕೆ ಆಗದೆ ಹೋದರೂ ಕ್ರಮೇಣವಾಗಿ ಅದರ ಒಂದು ಛಾಪನ್ನು ನಿಮಗೆ ತೋರಿಸ್ತಾ ಹೋಗ್ತದೆ. ಏನು ಇದೆ ಇಲ್ಲಿ ಅಂತ ನೋಡ್ತಾ ಹೋದಾಗ ಪರಿಣಾಮಗಳು ಮಣ್ಣು ಏನಾಗುತ್ತೆ, ಕೊಚ್ಕೊಂಡು ಹೋಗುತ್ತೆ. ಅಂದರೆ ಇಲ್ಲಿ ಅರಣ್ಯ ನಾಶದಿಂದ ಅರಣ್ಯದಲ್ಲಿರುವಂಥ ಗಿಡಗಳಿಂದ, ಮರಗಳಿಂದ ಆ ಬೇರುಗಳು ಭೂಮಿಯ ಆಳಕ್ಕೆ ಇಳಿದು ಆ ಭೂಮಿ ಒಂದು ದೊಡ್ಡದಾದ ಮರದ ಕೆಳಗೆ ಹುಲ್ಲಿನ ಪೊದೆಗಳು ಇರೋದರಿಂದ ಎಷ್ಟೇ ಮಳೆಯಾದರೂ, ಎಷ್ಟೇ ಏನಾದರೂ ಆದರೂ, ಗಾಳಿ ತುರಿದರೂ ಆ ಮಣ್ಣು ಏನೂ ಆಗೋದಿಲ್ಲ, ಕೊಚ್ಚಿಕೊಂಡು ಹೋಗೋದಿಲ್ಲ. ಇಲ್ಲಿ ಯಾವುದೇ ರೀತಿಯಾದ ಹುಲ್ಲಿನ ಪೊದೆಗಳಿರುವುದಿಲ್ಲ, ಮರಗಳಿರುವುದಿಲ್ಲ, ಅದಕ್ಕೆ ಬೇರುಗಳು ಸಹಿತ ಇಲ್ಲದೇ ಇರೋದರಿಂದ ಇಲ್ಲಿ ಸರಾಗವಾಗಿ ನಮಗೆ ಈ ಒಂದು ಮಣ್ಣಿನ ಫಲವತ್ತತೆ ಏನಾಗುತ್ತೆ, ಕೊಚ್ಚಿಕೊಂಡು ಹೋಗುತ್ತೆ. ಆದ್ದರಿಂದ ಅರಣ್ಯ ಒಂದು ವೇಳೆ ಕಡಿಮೆ ಆದರೆ ಇಲ್ಲಿ ಯಾರು ರಸ್ತೆ ನಿರ್ಮಾಣ ಮಾಡಿರ್ತಾರೆ, ಸರಕು ಸಾಗಾಟನೆ ಮಾಡಲು ನಗರೀಕರಣ ಮಾಡಿರ್ತಾರೆ, ಕೃಷಿ ಭೂಮಿಯನ್ನು ಮಾಡಿರ್ತಾರೆ, ಕೈಗಾರಿಕೆಯನ್ನು ಮಾಡಿರ್ತಾರೆ, ಎಲ್ಲದಕ್ಕೂ ಮುಖ್ಯವಾಗಿರುವಂಥದ್ದು ಮಳೆ. ಸೊ ಮಳೆಯ ಪ್ರಮಾಣ ಇಳಿಕೆ ಆಗುತ್ತೆ. ಅರಣ್ಯ ನಾಶದಿಂದ ಮಳೆಯ ಪ್ರಮಾಣ ಇಳಿಕೆ ಆಗುತ್ತೆ. ಮಳೆಯ ಪ್ರಮಾಣ ಇಳಿಕೆ ಆದರೆ ಜಾಗತಿಕ ತಾಪಮಾನ ಹೆಚ್ಚಳ ಆಗುತ್ತೆ. ಜಾಗತಿಕ ತಾಪಮಾನ ಯಾಕೆ ಹೆಚ್ಚಾಗುತ್ತೆ? ಸೊ ನೋಡಿ, ಈ ಒಂದು ಮನುಷ್ಯ ಆಗಿರ್ಬೋದು ಅಥವಾ ಯಾವುದೇ ವೆಹಿಕಲ್ ಆಗಿರ್ಬೋದು, ತಮ್ಮ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಮತ್ತು ಕಾರ್ಬನ್ ಮೊನಾಕ್ಸೈಡನ್ನು ಬಿಡುಗಡೆ ಮಾಡೋದು ನಿಮಗೆ ಗೊತ್ತಿರಬೇಕು. ಈ ರೀತಿಯಾಗಿ ವಾಹನದ ಹೊಗೆ ಆಗಿರ್ಬೋದು
ಅಥವಾ ಜೀವಿಗಳ ಉಸಿರಾಟದಲ್ಲಿ ಉಂಟಾದ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಈ ಎಲ್ಲವನ್ನ ಉಪಯೋಗ ಮಾಡಿಕೊಳ್ಳುವಂಥ ಒಂದು ನೈಸರ್ಗಿಕ ಸಂಪತ್ತು ಅಂದರೆ ಅವು ಗಿಡಗಳು, ಮರಗಳು, ಅರಣ್ಯ ಇದಾಗಿರುತ್ತೆ. ಆ ಒಂದು ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಳ್ಳುವಂತಹ ಗಿಡ ಮರಗಳು ಇಲ್ಲ ಅಂತಂದಾಗ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ವಾತಾವರಣದಲ್ಲಿ ಜಾಸ್ತಿ ಆಗಿಬಿಡತ್ತೆ. ಇದರಿಂದ ಜಾಗತಿಕ ತಾಪಮಾನ ಹೆಚ್ಚಾಗಿ ಬಿಡುತ್ತೆ. ಈ ಒಂದು ಜಾಗತಿಕ ತಾಪಮಾನ, ಮಳೆಯ ಪ್ರಮಾಣ ಎಲ್ಲವೂ ಕೂಡ ಕಡಿಮೆ ಆದಮೇಲೆ ಅಲ್ಲಿ ಜೀವ ವೈವಿಧ್ಯಮತೆ ಸಂಕುಲ ಏನಾಗುತ್ತೆ, ನಾಶ ಆಗಿಬಿಡತ್ತೆ. ಹುಲ್ಲಿನ ಪೊದೆಗಳಿಲ್ಲ ಅಂದರೆ ಚಿಟ್ಟೆಗಳು ಬದುಕೋದಿಲ್ಲ, ಚಿಟ್ಟೆಗಳು ಬದುಕ್ತಾ ಇಲ್ಲ ಅಂದರೆ ಕಪ್ಪೆಗಳು ಬದುಕೋದಿಲ್ಲ, ಕಪ್ಪೆಗಳು ಬದುಕ್ತಾ ಇಲ್ಲ ಅಂದರೆ ಹಾವುಗಳು ಬದುಕ್ತಾ ಇಲ್ಲ. ಹಾಗಾಗಿ ಒಂದು ಪ್ರಾಣಿಯು ಇನ್ನೊಂದು ಪ್ರಾಣಿಯ ಮೇಲೆ ಅತ್ಯಂತ ಅವಲಂಬನೆಯನ್ನು ಹೊಂದಿರೋದ್ರಿಂದ ಇಲ್ಲಿ ಒಂದು ಜೀವ ಸಂಕುಲಕ್ಕೂ ಅಪಾಯ ಬಂದರೆ ಇಡೀ ಜೀವ ಸಂಕುಲಕ್ಕೆ ಅಪಾಯವನ್ನು ತರುವಂಥದ್ದನ್ನು ನಾವು ಗಮನಿಸ್ತೀವಿ. ಹಾಗಾಗಿ ಇದು ಜೀವ ವೈವಿಧ್ಯದ ನಾಶ ಅಂತೇಳಿ ಕರಿತೀವಿ. ಇಷ್ಟು ಪ್ರಮುಖ ನಾಶಗಳು. ಸೊ ಇದು ಎಕ್ಸಾಮ್ಗೆ ಯಾವ ರೀತಿಯಾಗಿ ಇಂಪಾರ್ಟೆಂಟ್ ಅಂತ ಕೇಳ್ತಾ ಹೋಗೋಣ. ಅರಣ್ಯ ನಾಶ ಎಂದರೇನು, ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಸೊ ಮುಂದಿನದು ಏನಪ್ಪ ಅಂದರೆ ಬರಗಾಲ. ಅರಣ್ಯ ನಾಶದಿಂದ ಉಂಟಾಗುವಂಥ ಇನ್ನೊಂದು ಪರಿಣಾಮ ಏನಪ್ಪ ಅಂದರೆ ಅದು ಬರಗಾಲ. ಬರಗಾಲ ಅಂದರೆ ಏನು? ದೀರ್ಘಕಾಲದವರೆಗೆ ಸಾಕಷ್ಟು ಮಳೆ ಬೀಳದೆ ನೀರಿನ ಕೊರತೆ ಉಂಟಾಗುವ ಪರಿಸ್ಥಿತಿಗೆ ನಾವು ಬರಗಾಲ ಅಂಥೇಳಿ ಕರಿತೀವಿ. ಅಂದರೆ 1 ವರ್ಷ 2 ವರ್ಷ 3 ವರ್ಷ ಈ ರೀತಿಯಾಗಿ ಮಳೆ ಬರದೇ ಇದ್ದಾಗ, ನೀರಿನ ಕೊರತೆ ಉಂಟಾದಾಗ ಅಲ್ಲಿ ಉಂಟಾಗುವಂಥ ಪರಿಸ್ಥಿತಿಗೆ ನಾವು ಬರಗಾಲ ಅಂತ ಹೇಳಿ ಕರಿತೀವಿ. ಏನೇನು ಪರಿಸ್ಥಿತಿಯಲ್ಲಿ ಉಂಟಾಗುತ್ತೆ? ಕೃಷಿ ಮಾಡಲಿಕ್ಕೆ ನೀರು ಬೇಕು, ನೀರಿರೋದಿಲ್ಲ. ಕುಡಿಲಿಕ್ಕೆ ನೀರು ಬೇಕು, ನೀರಿರೋದಿಲ್ಲ. ಜೀವಕಾಲಕ್ಕೆ ಗಂಭೀರವಾದ ಪರಿಣಾಮವನ್ನು ಬೀರುತ್ತೆ. ಈ ರೀತಿಯಾಗಿ ಬರಗಾಲದಿಂದ ಪರಿಣಾಮ ಬೀರುತ್ತೆ. ಹಾಗಾದರೆ ಬರಗಾಲ ಉಂಟಾಗಲಿಕ್ಕೆ ಕಾರಣ ಏನು? ಬರಗಾಲ ಉಂಟಾಗಲಿಕ್ಕೆ ಕಾರಣ ಏನು? ಮಳೆಯ ಅಸಮರ್ಪಕತೆ ಮತ್ತು ವಿಫಲತೆ. ಮಳೆಯ ಅಸಮರ್ಪಕತೆ ಮತ್ತು ವಿಫಲತೆ. ಹಾಗಾದರೆ ಈ ಮಳೆಯ ಅಸಮರ್ಪಕತೆ ಮತ್ತು ವಿಫಲತೆ ಉಂಟಾಗಲು ಕಾರಣ ಏನು? ಮೊದಲಿಗೆ ಅರಣ್ಯ ನಾಶ ಮಾಡಿರ್ತೀವಿ. ಎರಡನೇದು ಜಾಗತಿಕ ತಾಪಮಾನ ಹೆಚ್ಚಾಗಿರುತ್ತೆ. ಭೂಗರ್ಭದ ನೀರಿನ ಅತಿಯಾದ ಬಳಕೆ ಆಗಿರುತ್ತೆ. ಅಂದರೆ ಮೇಲಿಂದ ಮಳೆ ಬರ್ತಾ ಇಲ್ಲ ಅಂದರೆ ಭೂಮಿಯನ್ನು ಅಗಿದು ಅಂತರ್ಜಲದ ನೀರನ್ನು ಕೂಡ ನಾವು ಜಾಸ್ತಿಯಾಗಿ ಬಳಕೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆವಾಗ ಅಲ್ಲಿಯೂ ಕೂಡ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಅಂತರ್ಜಲ ಮಟ್ಟವನ್ನು ಹೆಚ್ಚು ಮಾಡುವಂಥ ಅರಣ್ಯಗಳೇ ಇಲ್ಲಾಂದರೆ ಭೂಮಿಯ ಆಳಕ್ಕೆ ನೀರು ಹೇಗೆ ಹೋಗುತ್ತೆ ಅಲ್ವಾ? ಹಾಗಾಗಿ ಭೂಗರ್ಭದ ನೀರಿನ ಅತಿಯಾದ ಬಳಕೆ ಜಾಸ್ತಿ ಆಗುತ್ತೆ. ಇದರಿಂದ ಹವಾಮಾನ ಬದಲಾವಣೆ ಆಗುತ್ತೆ. ಹವಾಮಾನ ಬದಲಾವಣೆ ಆದಮೇಲೆ ಬರಗಾಲ ಉಂಟಾಗತ್ತೆ. ಬರಗಾಲ ಉಂಟಾಗಲು ವೈಜ್ಞಾನಿಕ ಕಾರಣಗಳೇನು? ಇವೆಲ್ಲವೂ ಕೂಡ ಸಾಮಾನ್ಯವಾಗಿರುವಂಥ ಕಾರಣಗಳು. ಹಾಗಾದರೆ ವೈಜ್ಞಾನಿಕ ಕಾರಣಗಳು ಏನು? ಮೊದಲನೇದಾಗಿ ಮಳೆಯ ಅಸಮಾನತೆ, ಮನ್ಸೂನ್ ಫೇಲ್ಯೂರ್ ಅಂತ ಹೇಳ್ತೀವಿ. ಮನ್ಸೂನ್ ಫೇಲ್ಯೂರ್ ಅಂದರೆ ಏನು ಅಂತ ನೋಡೋದಾದರೆ, ಮೋಡಗಳ ನಿರ್ಮಾಣ ಮತ್ತು ಚಲನೆಗೆ ಅಗತ್ಯವಾದ ವಾತಾವರಣ ಒತ್ತಡ ಬದಲಾವಣೆ ಆಗದಿದ್ದರೆ ಮಳೆ ಕಡಿಮೆಯಾಗುತ್ತದೆ. ಮನ್ಸೂನ್ ಗಾಳಿಗಳು ದುರ್ಬಲವಾದಾಗ ಬರಗಾಲ ಉಂಟಾಗುತ್ತದೆ. ನೋಡಿ, ಮಳೆಯ ಅಸಮಾನತೆ ಅಂದಾಗ ಮೋಡಗಳು ಸಮುದ್ರದ ಮೇಲೆ ಉಂಟಾಗುತ್ತೆ. ಆ ಮೋಡಗಳನ್ನು ತಳ್ಕೊಂಡು ಹೋಗಬೇಕಪ್ಪ ಅಂದರೆ ಅದಕ್ಕೆ ಗಾಳಿ ಇಂಪಾರ್ಟೆಂಟ್ ಇರುತ್ತೆ. ಗಾಳಿ ಇದ್ದರೂ ಕೂಡ ಗಾಳಿ ಯಾವ ಸ್ಪೀಡಲ್ಲಿ ಹೋಗ್ತಾ ಇದೆ, ಯಾವ ಸ್ಪೀಡ್ನಲ್ಲಿ ಅದು ಒತ್ತಡ ಮಾಡ್ತಾ ಇದೆ, ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿಯಾಗಿ ಒತ್ತಡ ಇಲ್ಲದೆ ಹೋದರೆ, ಗಾಳಿಯಲ್ಲಿ ಚಲನೆ ಇಲ್ಲದೆ ಹೋದರೆ, ವಾತಾವರಣದಲ್ಲಿ ಬದಲಾವಣೆ ಆಗಿದ್ದರೆ ಅಲ್ಲಿ ಏನಾಗುತ್ತೆ ಅಂದರೆ ಗಾಳಿಯು ದುರ್ಬಲವಾಗಿರುತ್ತೆ. ಗಾಳಿಯ ಒತ್ತಡ ಜಾಸ್ತಿ ಇದ್ದಾಗ ಮಳೆಗಾಲ ಉಂಟಾಗುತ್ತೆ. ಆದರೆ ಗಾಳಿಗಳು ದುರ್ಬಲವಾಗಿದ್ದಾಗ, ಮೋಡಗಳನ್ನು ಕೊಂಡೊಯ್ಯಲಿ ವಿಫಲವಾದಾಗ
ಮನ್ಸೂನ್ ಏನಾಗುತ್ತೆ, ಫೇಲ್ಯೂರ್ ಆಗುತ್ತೆ. ಇದು ಒಂದು ವೈಜ್ಞಾನಿಕ ಕಾರಣ. ಇನ್ನೊಂದು ಏನಪ್ಪ ಅಂದರೆ ಹವಾಮಾನ ಬದಲಾವಣೆ, ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೀವಿ. ಕ್ಲೈಮೇಟ್ ಚೇಂಜ್ ಅಂತಂದರೆ ಜಾಗತಿಕ ತಾಪಮಾನದ ಹೆಚ್ಚಳದಿಂದ ಮಳೆಯ ಮಾದರಿ ಬದಲಾವಣೆಯಾಗುತ್ತದೆ. ಕೆಲ ಪ್ರದೇಶಗಳಲ್ಲಿ ಹೆಚ್ಚು ಮಳೆಯಾಗುತ್ತೆ, ಕೆಲವೆಡೆ ಮಳೆ ಆಗೋದಿಲ್ಲ. ಇದರಿಂದ ದೀರ್ಘಕಾಲ ಬರಗಾಲ ಉಂಟಾಗುತ್ತದೆ. ಬೇಡ ಅಂದ ಕಡೆ ಜಾಸ್ತಿ ಮಳೆ ಆಗೋದು, ಬೇಕಂದ ಕಡೆ ಮಳೆ ಆಗೋದಿಲ್ಲ. ಈ ರೀತಿಯಾಗಿ ಮಳೆಯ ಪ್ರಮಾಣದಲ್ಲಿ ವ್ಯತ್ಯಾಸ ಆದಾಗ ಹವಾಮಾನ ಬದಲಾವಣೆಯಾಗುವಂಥದ್ದು. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಎಲ್ ನಿನೋ ಎಫೆಕ್ಟ್. ಎಲ್ ನಿನೋ ಎಫೆಕ್ಟ್ ಅಂತ ಹೇಳಿ ಕರಿತೀವಿ. ಎಲ್ ನಿನೋ ಅಂತಂದರೆ ಏನಪ್ಪ ಅಂದರೆ ಸ್ಪೆಸಿಫಿಕ್ ಮಹಾಸಾಗರದ ನೀರಿನ ತಾಪಮಾನ ಹೆಚ್ಚಾದಾಗ ಮನ್ಸೂನ್ ದುರ್ಬಲಗೊಳ್ಳುತ್ತವೆ. ಭಾರತದಲ್ಲಿ ಮಳೆ ಕಡಿಮೆಯಾಗುತ್ತದೆ. ಇದು ಬರಗಾಲಕ್ಕೆ ಒಂದು ಪ್ರಮುಖ ವೈಜ್ಞಾನಿಕ ಕಾರಣ ಆಗುತ್ತೆ. ಎಲ್ ನೀನೋ, ಲಾ ನೀನಾ ಅಂತ 2 ಪರಿಣಾಮಗಳಿರುತ್ತೆ. ಈಗ ನೀವು ಅತಿಯಾದ ಚಳಿಯನ್ನು ಅನುಭವಿಸ್ತಾ ಇದ್ದೀರ. ಈಗ ಪ್ರೆಸೆಂಟಾಗಿ ನೀವು ಅತಿಯಾದ ಚಳಿಯನ್ನು ಅನುಭವಿಸ್ತಾ ಇದ್ದೀರ. ಇದಕ್ಕೆ ಮುಖ್ಯವಾದ ಕಾರಣ ಏನಪ್ಪ ಅಂದರೆ ಲಾ ನೀನಾ ಅಲ್ಲ, ಎಲ್ ನೀನೋ ಎಫೆಕ್ಟ್. ಎಲ್ ನೀನೋ ಎಫೆಕ್ಟ್ ಅಂದರೆ ಏನು? ಸೊ ಇವಾಗ ಭಾರತದ ಪಶ್ಚಿಮ ಭಾಗದಿಂದ ಸೈಬೀರಿಯಾ, ಅಫ್ಘಾನಿಸ್ತಾನ್, ಪಾಕಿಸ್ತಾನದ ಮೂಲಕ ಅತಿ ತಂಪಾದ ಗಾಳಿ, ಸೈಬೀರಿಯಾ ಅಂತಂದರೆ ಅದು ಅತ್ಯಂತ ಶೀತಮಯ ಪ್ರದೇಶ ಆಗಿರುತ್ತೆ. ಅಲ್ಲಿಂದ ಬರುವಂಥ ಗಾಳಿಗಳು ಅಫ್ಘಾನಿಸ್ತಾನದ ಮೂಲಕ ಭಾರತದ ಒಳಗೆ ಪ್ರವೇಶ ಮಾಡಿದಾಗ ಇದು ಭಾರತದಲ್ಲಿ ಅತ್ಯಂತ ತಂಪಾದ ವಾತಾವರಣನ ಇದು ಎಫೆಕ್ಟ್ ಮಾಡುತ್ತೆ. ಇದು ಎಲ್ ನೀನೋ ಎಫೆಕ್ಟ್, ಲಾ ನೀನಾ ಎಫೆಕ್ಟ್. ಈಗ ಪ್ರೆಸೆಂಟ್ ನಾವು ಅತಿಯಾದ ಚಳಿಯನ್ನು ಅನುಭವಿಸ್ತಾ ಇದ್ದೀವಪ್ಪ ಅಂದರೆ ಅದು ಲಾ ನೀನಾ ಎಫೆಕ್ಟ್ ಆಗಿರುತ್ತೆ. ಲಾ ನೀನಾ ಎಫೆಕ್ಟ್ ಏನಿದೆ ಅದರ ತದ್ವಿರುದ್ಧವಾದ ಎಲ್ ನೀನೋ ಎಫೆಕ್ಟ್ ಆಗಿರುತ್ತೆ. ಸೊ ಪೆಸಿಫಿಕ್ ಸಾಗರ ಯಾವ ಕಡೆ ಬರುತ್ತೆ ಭಾರತದಲ್ಲಿ? ಪೆಸಿಫಿಕ್ ಸಾಗರವು ಭಾರತದ ಎಡಭಾಗದಿಂದ ಬರುತ್ತೆ. ಭಾರತದ ಎಡಭಾಗ ಅಂತಂದರೆ ಅದು ಪೂರ್ವ ಭಾಗಕ್ಕೆ. ಪೆಸಿಫಿಕ್ ಮಹಾಸಾಗರದ ನೀರಿನ ತಾಪಮಾನ ಹೆಚ್ಚಾದಾಗ ಮಾನ್ಸೂನ್ಗಳು ದುರ್ಬಲವಾಗುತ್ತೆ. ಪೆಸಿಫಿಕ್ ಮಹಾಸಾಗರದಲ್ಲಿ ನೀರಿನ ತಾಪಮಾನ ಹೆಚ್ಚಾದಾಗ ಅಲ್ಲಿ ಉಂಟಾದ ಮೋಡಗಳು ಯಾವ ಕಡೆ ಹೋಗುತ್ತೆ? ಓಕೆ ಫ್ರೆಂಡ್ಸ್, ಈಗ ನಾವು ಲಾ ನೀನಾ ಎಫೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಲಾ ನೀನಾ ಎಫೆಕ್ಟ್ ಅಂದರೆ ಇದು ಒಂದು ನಾರ್ಮಲ್ ಫಿನಾಮಿನಾ, ಪ್ರತಿ ವರ್ಷ ಆಗುವಂಥದ್ದು. ಇದು ಪ್ರತಿ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಜಾಸ್ತಿ ಆಗಿದೆ ಲಾ ನೀನಾ ಎಫೆಕ್ಟು. ಏನು ಲಾ ನೀನಾ ಎಫೆಕ್ಟ್ ಅಂದಾಗ ಇದು ನೀವು ಗಮನಿಸ್ತಾ ಇದ್ದೀರಿ, ಇದು ರಷ್ಯಾ ಸೈಬೇರಿಯನ್ ಪಾರ್ಟು ಈ ಕಡೆ ಬರುತ್ತೆ. ಇದು ಅಮೇರಿಕಾ, ಈ ಕಡೆ ನಾರ್ತ್ ಅಮೇರಿಕಾ ಬರುತ್ತೆ. ಇದಾದ ನಂತರ ಇದು ಮುಂದೆ ವೇವ್ಸ್ ಏನು ಕಂಟಿನ್ಯೂ ಆಗಿದೆ ಈ ಕಡೆ ಇಂಡಿಯಾ ಪಾರ್ಟ್ ಬರುತ್ತೆ. ಸೊ ಇವಾಗ ಇಲ್ಲಿ ನೋಡಿ, ಸ್ಪೆಸಿಫಿಕ್ ಜೆಟ್ ಸ್ಟ್ರೀಮ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಸ್ಪೆಸಿಫಿಕ್ ವಲಯ ಇದು. ಇಲ್ಲಿ ಪೋಲಾರ್ ಜೆಟ್ ಸ್ಟ್ರೀಮ್ ಅಂತಂದಾಗ ಇಲ್ಲಿ ರೆಡ್ ಕಲರಲ್ಲಿ ಏನು ಮಾರ್ಕ್ ಮಾಡ್ತಾ ಇದ್ದಾರೆ, ಇಲ್ಲಿ ತುಂಬ ಹೈ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ. ಸೊ ಈ ಒಂದು ಸ್ಪೆಸಿಫಿಕ್ ಸಾಗರದ ಮಧ್ಯಭಾಗದಲ್ಲಿ ಅತ್ಯಂತ ಹೈ ಪ್ರೆಷರ್ ಕ್ರಿಯೇಟ್ ಆಗಿರೋದ್ರಿಂದ ಈ ಒಂದು ರಷ್ಯಾದಿಂದ ಬೀಸುವಂಥ ತಂಪಾದ ಗಾಳಿ ಆಗತ್ತೆ ಅಂದರೆ ಈ ಒಂದು ಸ್ಪೆಸಿಫಿಕ್ ಜೆಟ್ ಸ್ಟ್ರೀಮಿಂದ ಇದು ಪೋಲಾರ್ ಜೆಟ್ ಸ್ಟ್ರೀಮ್ ಕಡೆಗೆ ಮೂವ್ ಆಗುತ್ತೆ. ಇಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ. ಹಾಗಾಗಿ ಇವು ಕೋಲ್ಡ್ ವೇವ್ಸ್ ಏನಾಗುತ್ತೆ ಈ ರೀತಿಯಾಗಿ ಇಲ್ಲಿಂದ ಪಾಸಾಗಿ ಇಲ್ಲಿ ಸೈಬೇರಿಯಾ ಕಡೆಯಿಂದ ಇವು ಏನಾಗುತ್ತೆ ಅಂದರೆ ಈ ಕೋಲ್ಡ್ ವೇವ್ಸ್ ಏನಾಗುತ್ತೆ ಅಂದರೆ ಈ ರೀತಿಯಾಗಿ ಅರೇಬಿಯಾ, ಸೌದಿ ಅರೇಬಿಯಾ ಈ ಕಡೆಯಿಂದ ಎಲ್ಲ ಪಾಸಾಗಿ ಅದು ಅಫ್ಘಾನಿಸ್ತಾನ ರೀಚಾಗಿ ಅಲ್ಲಿಂದ ಪಾಕಿಸ್ತಾನ ಅಥವಾ ಇಂಡಿಯಾಕ್ಕೆ ಈ ರೀತಿಯಾಗಿ ಕೋಲ್ಡ್ ವೇವ್ಸ್ಗಳು ನೇರವಾಗಿ ರಷ್ಯಾ ಮತ್ತು ಸೌದಿ ಅರೇಬಿಯಾದಿಂದ ಈ ಕೋಲ್ಡ್ ವೇವ್ಸು ಈ ಕಡೆ ಬರ್ತಾಯಿದೆ. ಇದು ಈಗ ಪ್ರೆಸೆಂಟಾಗಿ ನಡೀತಿರುವಂಥ ಲಾ ನೀನಾ ಎಫೆಕ್ಟು. ಹಾಗಾದರೆ ಎಲ್ ನೀನಾ ಎಫೆಕ್ಟ್ ಏನಂದರೆ ಅಂತ ಬರಗಾಲಕ್ಕೆ ನಾವು ಏನು ಕಾರಣ ಅಂತ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಎಲ್ ನೀನಾ ಎಫೆಕ್ಟು.
ನೀನಾ ಎಫೆಕ್ಟ್ ಅಂದರೆ ಏನು? ಇದು ನಾರ್ಮಲ್ ಕಂಡೀಷನ್, ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ಭೂಪಟದ ಮೂಲಕ ಇಲ್ಲಿ ಮಧ್ಯಭಾಗದಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆದಾಗ ಕೋಲ್ಡ್ ವೇವ್ಸ್ಗಳು ಈ ರೀತಿಯಾಗಿ ಮೂವ್ ಆಗಿ ಇಂಡಿಯಾ ಕಡೆ ಬರುತ್ತೆ. ಹಾಗಾಗಿ ನಾವು ಕೋಲ್ಡನ್ನು ಇಲ್ಲಿ ಏನು ಮಾಡ್ತೀವಿ, ಫೀಲ್ ಮಾಡ್ತೀವಿ. ಓಕೆ, ಇದು ಲಾನಿನ ಎಫೆಕ್ಟ್, ಇದು ನಾರ್ಮಲ್ ಎಫೆಕ್ಟು. ಸೊ ಎಂಡ್ ಲೀನಾ ಎಫೆಕ್ಟ್ ಅಂದರೆ ಏನು? ಇಲ್ಲಿ 2 ಚಿತ್ರಗಳನ್ನು ಗಮನಿಸ್ತಾ ಇದ್ದೀರಾ. ಮೊದಲನೇದಾಗಿ ಇದು ನಾರ್ಮಲ್ ಇಯರ್, ಅಂದರೆ ಪ್ರತಿ ವರ್ಷ ಯಾವ ರೀತಿಯಾಗಿ ಮಳೆಯಾಗುತ್ತೆ ಅದೇ ರೀತಿಯಾಗಿ ಆಗುವಂಥದ್ದು. ಸೊ ಇಲ್ಲಿ ಚಿತ್ರದಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಇದು ಸೌತ್ ಅಮೇರಿಕಾ, ಇದು ನಾರ್ತ್ ಅಮೇರಿಕಾ, ಇದು ರಷ್ಯನ್ ಪಾರ್ಟ್. ಸೊ ಸ್ಪೆಸಿಫಿಕ್ ಸಾಗರವನ್ನೇ ನಾವು ಯಾಕೆ ಕನ್ಸಿಡರ್ ಮಾಡ್ತೀವಪ್ಪ ಅಂದರೆ ಅತಿ ಹೆಚ್ಚು ಮೋಡಗಳು ಕ್ರಿಯೇಟ್ ಆಗೋದು ಸ್ಪೆಸಿಫಿಕ್ ಮಹಾಸಾಗರದಲ್ಲಿ. ಯಾಕಂದರೆ ಇದು ಸಮುದ್ರದಲ್ಲಿ ಅತ್ಯಂತ ದೊಡ್ಡದಾಗಿರುವಂಥ ಸಾಗರ ಆಗಿರೋದ್ರಿಂದ, ಸ್ಪೆಸಿಫಿಕ್ ಸಾಗರದಲ್ಲಿ ಹೆಚ್ಚು ಮೋಡಗಳು ಕ್ರಿಯೇಟ್ ಆಗಿರೋದ್ರಿಂದ ಲಾನಿನ ಆಗಿರ್ಬೋದು, ಎಂಡ್ ಲೀನಾ ಆಗಿರ್ಬೋದು, ಎರಡೂ ಕೂಡ ಕ್ರಿಯೇಟ್ ಆಗೋದು ಇದೇ ಒಂದು ರೀಸನ್ನಲ್ಲಿ. ಸೊ ನಾರ್ಮಲ್ ಏರ್ ಇದ್ದಾಗ ಯಾವ ರೀತಿಯಾಗಿ ಮಳೆಗಳು ಮೋಡವನ್ನು ಮಾಡಿ ಮಳೆಗಳನ್ನು ತರ್ತವೆ ಅಂತ ನೋಡ್ತಾ ಹೋಗೋಣ. ಸೊ ಇವಾಗ ಇದು ಸೌತ್ ಪೆಸಿಫಿಕ್ ಕರೆಂಟ್, ಇದು ಕೋಲ್ಡ್ ವಾಟರ್, ಇದು ಸೌತ್ ಇಕ್ವಿಟೋರಿಯಲ್ ಕರೆಂಟ್. ಇಲ್ಲಿ ಏನಾಗುತ್ತೆ, ಇಕ್ವಿಟೋರಿಯಲ್ ವಿಂಡ್ ಮೂವ್ ವಾರ್ಮ್ ಟು ವಾಟರ್ ವೇಸ್ಟ್, ಇದು ಸ್ಪೆಸಿಫಿಕ್ ಓಷನ್ ಆಗಿರುತ್ತೆ. ಸ್ಪೆಸಿಫಿಕ್ ಓಷನಲ್ಲಿ ಬೇಸಿಗೆ ಕಾಲದಲ್ಲಿ, ಅಂದರೆ ಬೇಸಿಗೆ ಕಾಲ ಅಂದರೆ ಅರೌಂಡ್ ಮಾರ್ಚ್ ಏಪ್ರಿಲ್ ಮೇ ಅಂತ ತಗೋಬೋದು. ಆ ಒಂದು ರೀಸನಲ್ಲಿ ಇದು ಏನಾಗುತ್ತೆ ಅಂದರೆ ಸ್ಪೆಸಿಫಿಕ್ ಮಹಾಸಾಗರದಲ್ಲಿ ಇಕ್ವಿಟೋರಿಯಲ್ ರೀಸನಲ್ಲಿ ಸೂರ್ಯನ ಕಿರಣಗಳು ಈ ಭಾಗದಲ್ಲಿ ನೇರವಾಗಿ ಸೂರ್ಯನ ಕಿರಣಗಳು ಬೀಳೋದ್ರಿಂದ ಈ ರೀಸನಲ್ಲಿ ಇರುವಂಥ ಪೆಸಿಫಿಕ್ ರೀಸನ್ನಲ್ಲಿರುವಂಥ ನೀರು ಅತ್ಯಂತ ಹೀಟ್ ಆಗುತ್ತೆ. ಹೀಟ್ ಆದ ತಕ್ಷಣ ಆ ನೀರು ಏನಾಗುತ್ತೆ, ಮೇಲ್ಗಡೆ ಹೀಟ್ ಆದಾಗ ಅದರ ಡೆನ್ಸಿಟಿ ಕಡಿಮೆ ಆದಾಗ ಮೇಲ್ಗಡೆ ಬಂದು ಅಲ್ಲಿ ಏನಾಗುತ್ತೆ, ಕ್ಲೌಡ್ ಫಾರ್ಮೇಷನ್ ಆಗುವಂಥದ್ದು. ಸೊ ಈ ರೀತಿಯಾಗಿ ಇದ್ದಾಗ ಈ ರೀತಿಯಾಗಿ ಇಕ್ವಿಟೋರಿಯಲ್ ವಿಂಡ್ ಮೂವ್ ವಾರ್ಮ್ಸ್ ವಾಟರ್ ವೇಸ್ಟ್, ಈ ರೀತಿಯಾಗಿ ಹಾಟ್ ವಿಂಡ್ ಈ ರೀತಿಯಾಗಿ ಬರುತ್ತೆ. ಇಲ್ಲಿಂದ ಮತ್ತೆ ಕೆಳಗಡೆ ಬಂದು ಅದು ಕೋಲ್ಡ್ ಆಗುತ್ತೆ, ಮತ್ತು ಮೇಲ್ಗಡೆ ಹಾಟ್ ಆಗುತ್ತೆ. ಈ ರೀತಿಯಾಗಿ ಕೋಲ್ಡ್ ಹಾಟ್ ಈ ರೀತಿಯಾಗಿ ಸೈಕ್ಲೋನ್ ನಡುತ್ತೆ. ಸೊ ಈ ಕಡೆಯಿಂದ ಜೋರಾಗಿ ಗಾಳಿ ಬೀಸಿದಾಗ ಏನಾಗುತ್ತೆ ಅಂದರೆ, ಈಗ ಸಾಮಾನ್ಯವಾಗಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಪಡುಗಾಳಿ ಅಂತ ಹೇಳ್ತೀವಿ. ಅಂದರೆ ಪಡು ಅಂತಂದರೆ ಶುದ್ಧ ಕನ್ನಡದಲ್ಲಿ ಪಡುವನ ಅಂತಂದರೆ ಪಶ್ಚಿಮ ದಿಕ್ಕು. ಪಡು ಅಂದರೆ ಪಶ್ಚಿಮ ದಿಕ್ಕಿನಿಂದ ಆ ಒಂದು ಗಾಳಿ ತಿರುಗಿ ಏನಾಗುತ್ತೆ, ಪೂರ್ವ ದಿಕ್ಕಿನ ಕಡೆಗೆ, ಪಶ್ಚಿಮದಿಂದ ಪೂರ್ವ ಕಡೆಗೆ ಒತ್ತಿದಾಗ ಈ ಗಾಳಿ ಮೋಡಗಳು ಏನಾಗುತ್ತೆ, ಈ ರೀತಿಯಾಗಿ ಮೋಡಗಳು ಚಲಿಸ್ತಾ ಹೋಗ್ತವೆ. ಚಲಿಸ್ತಾ ಹೋದಾಗ ಇದು ಮಳೆಯನ್ನು ನಮಗೆ ಮನ್ಸೂನಲ್ಲಿ ಪರಿಶುದ್ಧವಾದ ಮೋಡವನ್ನು ಕ್ರಿಯೇಟ್ ಮಾಡಿ ಅಲ್ಲಿ ಮಳೆಯಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾದರೆ ಇಲ್ಲಿ ಎಲ್ಲಿನ ಎಫೆಕ್ಟ್ ಇದ್ದಾಗ ಯಾವ ರೀತಿಯಾಗಿ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಅದೇ ರೀತಿಯಾಗಿ ಇಲ್ಲಿ ಇಕ್ವಿಟೋರಿಯಲ್ ರೀಸನಲ್ಲಿ ಇಲ್ಲಿ ಏನಾಗುತ್ತೆ ಅಂದರೆ ವೀಕರ್ ವಿಂಡ್ ಮೂವ್ ವಾರ್ಮ್ ಟು ವಾಟರ್ ಟು ಈಸ್ಟ್, ಅಂದರೆ ಈಸ್ಟ್ ಕಡೆಗೆ ಈ ಒಂದು ಗಾಳಿಗಳು ಹೋಗ್ತಾ ಹೋಗುತ್ತೆ. ಯಾಕಂದರೆ ಇವು ಮಾರುತಗಳು ಏನಾಗಿರ್ತಾವಪ್ಪ ಅಂದರೆ ತುಂಬ ವೀಕ್ ಆಗಿರುತ್ತೆ. ಮಾರುತಗಳು ತುಂಬ ವೀಕ್ ಆದಾಗ, ಸ್ಟ್ರಾಂಗ್ ವಿಂಡ್ಸ್ ಇದ್ದಾಗ ಇದು ಏನಾಗುತ್ತೆ, ವೆಸ್ಟ್ ಕಡೆಗೆ ಮೂವ್ ಆಗುತ್ತೆ. ಆದರೆ ಇಲ್ಲಿ ವೀಕ್ ವಿಂಡ್ಸ್ ಇದ್ದಾಗ ಈ ರೀತಿಯಾಗಿ ಇಕ್ವಿಟೋರಿಯಲ್ ರೀಸನಲ್ಲಿ ಹೀಟು ವೇವ್ಸ್ ಆಗುತ್ತೆ. ಇಲ್ಲಿ ಕೂಡ ಮೋಡಗಳು ಕ್ರಿಯೇಟ್ ಆಗಿ ಇಲ್ಲಿ ಈ ರೀತಿಯಾಗಿ ಕೆಳಗಡೆ ಬಂದು ಕೋಲ್ಡಾಗಿ ಹಾಟಾಗಿ ಈ ರೀತಿಯಾಗಿ ಮಾಡ್ತಾ ಇರುತ್ತೆ. ಸೊ ವೀಕ್ ವಿಂಡ್ಸ್ ಇದ್ದಾಗ ಅದು ಏನಾಗುತ್ತೆ, ಬ್ಯಾಕ್ವರ್ಡ್ ಮೂಮೆಂಟಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಎಲ್ಲಿನ ಎಫೆಕ್ಟ್ ಅನ್ನುವಂಥದ್ದು ಸುಮಾರು 4 ರಿಂದ 5 ವರ್ಷಗಳಿಗೆ ಒಮ್ಮೆ ಅಂತ ಈ ಒಂದು ಜಿಯೋಗ್ರಫಿಕಲ್ ತಜ್ಞರು ಹೇಳ್ತಾರೆ. 4 ಅಥವಾ 5 ವರ್ಷಕ್ಕೆ ಒಂದು ಸಾರಿ ಈ ರೀತಿಯಾಗಿ ನಡೆಯುತ್ತೆ ಅಂತ. ಸೊ ವೀಕರ್ ವಿಂಡ್ಸ್ ಯಾವ ಕಡೆ ಮೂವ್ ಆಗುತ್ತೆ ಅಂದರೆ ಇದು ನಾರ್ತ್ ಅಮೇರಿಕಾ ಮತ್ತು ಸೌತ್ ಅಮೇರಿಕಾ ಕಡೆ ಮೂವ್ ಆಗುತ್ತೆ. ಈ ರೀತಿಯಾಗಿ ಮಳೆ ಮೂವ್ ಆದಾಗ ಆ ಒಂದು ವರ್ಷದಲ್ಲಿ ಲಾನಿನ ಎಫೆಕ್ಟ್ ಏನಾಗಿರುತ್ತೆ, ಆ ವರ್ಷದಲ್ಲಿ ಸೌತ್ ಅಮೇರಿಕಾ ನಾರ್ತ್ ಅಮೇರಿಕಾ ಸೈಡ್ ಏನಾಗುತ್ತೆ, ವಿಪರೀತ ಮಳೆಯಾಗುತ್ತೆ. ಈ ಮಾರುತಗಳು ಹಿಂಭಾಗಕ್ಕೆ ತಿರುಗಿ ಮಳೆಯನ್ನು ಈ ಕಡೆ ಅಮೇರಿಕಾ ಸೈಡು ಮಳೆಯನ್ನು ಉಂಟು ಮಾಡಿದಾಗ ಈ ಕಡೆ ಭಾರತದ ಕಡೆಗೆ ಬರುವಂಥ ಮಳೆಯ ಪ್ರಮಾಣ ಕಡಿಮೆಯಾಗುತ್ತೆ. ಇದು ನಮ್ಮ ದೇಶದಲ್ಲಿ ಬರಗಾಲವನ್ನು ಉಂಟು ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಇದು ಒಂದು
ಸಮುದ್ರ ಆಳದಲ್ಲಿ ನಡೆಯುವಂಥ ಒಂದು ನೈಸರ್ಗಿಕ ಪ್ರಕ್ರಿಯೆಯಾಗಿದೆ. ಇದು ಕೂಡ ಒಂದು ವಾತಾವರಣದಿಂದಲೂ ಕೂಡ ಆಗ್ಬೋದು. ಈ ಒಂದು ಹೆಚ್ಚಿನ ಒತ್ತಡ ಕ್ರಿಯೇಟ್ ಆದಾಗ, ಹೆಚ್ಚಿನ ಗಾಳಿಯ ಪ್ರೆಷರ್ ಹೆಚ್ಚಿದಾಗ ಇದು ಮೂಮೆಂಟ್ ಆಗುತ್ತೆ. ಅಥವಾ ವೀಕ್ ವಿಂಡ್ ಇದ್ದಾಗ ಅವು ಹಿಂಭಾಗಕ್ಕೆ ಸರಿದು ಹಿಂದಿನ ಪ್ಲೇಸ್ ಅಂದರೆ ಅಮೇರಿಕಾ ಸೈಡು ಮಳೆ ಆಗುತ್ತೆ. ಇದಕ್ಕೆ ನಾವು ಎಲ್ ನೀನೋ ಏಯರ್ ಅಂತ ಹೇಳಿ ಕರಿತೀವಿ. ಓಕೆ ಫ್ರೆಂಡ್ಸ್, ಇದು ಬರಗಾಲಕ್ಕೆ ಕಾರಣವಾಗುವಂಥ 2 ಪ್ರಮುಖ ವೈಜ್ಞಾನಿಕ ಕಾರಣಗಳು. ಮಳೆ ಆಗಲಿಕ್ಕೂ ಕೂಡ ಲಾನಿನ ಎಫೆಕ್ಟು, ಮಳೆ ಆಗದೇ ಇರೋದಕ್ಕೂ ಎಲ್ ನೀನೋ ಎಫೆಕ್ಟು, ಈ ರೀತಿಯಾಗಿ 2 ಮುಖ್ಯ ವೈಜ್ಞಾನಿಕ ಕಾರಣಗಳನ್ನು ನಾವು ನೀಡ್ಬೋದು. ಸೊ ಎಲ್ ನೀನೋ ಪರಿಣಾಮ ಅಂತಂದರೆ ಪೆಸಿಫಿಕ್ ಮಹಾಸಾಗರದ ನೀರಿನ ತಾಪಮಾನ ಹೆಚ್ಚಾದಾಗ ಮನ್ಸೂನ್ ದುರ್ಬಲಗೊಳ್ಳುತ್ತವೆ. ಭಾರತದಲ್ಲಿ ಮಳೆ ಕಡಿಮೆಯಾಗುತ್ತದೆ. ಇದು ಬರಗಾಲಕ್ಕೆ ಪ್ರಮುಖ ವೈಜ್ಞಾನಿಕ ಕಾರಣ ಆಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ, ಇದು ಒಂದು ಕೋರ ಕಾರಣ, ಅರಣ್ಯನಾಶ. ಮರಗಳು ಇದು ಬಾಷ್ಪೀಕರಣ ಅಂತ ಆಗಬೇಕು. ಬಾಷ್ಪೀಕರಣ. ಮರಗಳು ಬಾಷ್ಪೀಕರಣದ ಮೂಲಕ ಮಳೆ ಮೋಡಗಳ ನಿರ್ಮಾಣಕ್ಕೆ ಸಹಾಯ ಮಾಡುತ್ತವೆ. ಅರಣ್ಯಗಳು ನಾಶದಿಂದ ವಾಯುಮಂಡಲದಲ್ಲಿ ತೇವಾಂಶ ಕಡಿಮೆಯಾಗುತ್ತದೆ. ಆದ್ದರಿಂದ ಈ ಅರಣ್ಯ ನಾಶವು ಕೂಡ ಒಂದು ಪ್ರಮುಖ ಕಾರಣ ಅಂತ ಹೇಳ್ಬೋದು. ಸೊ ಮರಗಳು ಬಾಷ್ಪೀಕರಣ ಅಂತಂದರೆ ಮರಗಳ ಒಂದು ಉಸಿರಾಟ ಕ್ರಿಯೆಯನ್ನು ಬಾಷ್ಪೀಕರಣ ಅಂತ ಹೇಳಿ ಕರಿತೀವಿ. ಇದರಿಂದ ಸಸ್ಯಗಳು ಕೂಡ ತಮ್ಮ ದೇಹದ ಮೂಲಕ ಕೂಡ ನೀರಿನ ಕಂಟೆಂಟನ್ನು ನಿಸರ್ಗಕ್ಕೆ ಬಿಡ್ತಾ ಇರ್ತವೆ. ಇದರಿಂದ ಏನಾಗುತ್ತೆ, ವಾಯುಮಂಡಲದಲ್ಲಿ ತೇವಾಂಶ ಕಡಿಮೆ ಆಗುತ್ತೆ. ಇದರಿಂದ ಏನಾಗುತ್ತೆ, ಬಾಷ್ಪೀಕರಣದಿಂದ ಅರಣ್ಯನಾಶದಿಂದ ಬಾಷ್ಪೀಕರಣ ಕಡಿಮೆ ಆದಾಗ, ತೇವಾಂಶ ಕಡಿಮೆ ಆದಾಗ ಕೂಡ ಇದು ಬರಗಾಲ ಬರಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ, ಭೂಗರ್ಭ ನೀರಿನ ಅತಿಯಾದ ಶೋಷಣೆ. ಅಂದರೆ ಅಂತರ್ಜಲ ಮಟ್ಟವನ್ನು ಎಲ್ಲಿ ಕಂಡಲ್ಲಿ ಕೂಡ ಅಂತರ್ಜಲ ಮಟ್ಟವನ್ನು ಬಗಿತಾ, ಬೋರನ್ನು ತೆಗಿತಾ ನೀರನ್ನು ಹಾಳು ಮಾಡುವಂಥದ್ದು ಭೂಗರ್ಭ ನೀರಿನ ಅತಿಯಾದ ಶೋಷಣೆ. ನೀರಿನ ಸಹಜ ಚಕ್ರ ವ್ಯಯಗೊಳ್ಳುತ್ತದೆ. ಮಣ್ಣಿನ ತೇವಾಂಶ ಕಡಿಮೆಯಾಗುತ್ತದೆ. ಬರಗಾಲ ಗಂಭೀರಗೊಳ್ಳುತ್ತದೆ. ಹಾಗಾದರೆ ಇನ್ನು ಭೌಗೋಳಿಕ ಕಾರಣಗಳು ಯಾವ ರೀತಿಯಾಗಿ ಇರುತ್ತೆ ಅಂತ ನೋಡೋಣ. ಸೊ ಭೌಗೋಳಿಕ ಕಾರಣ ಅಂದರೆ ಏನು ಅಂತ ನೋಡೋಣ. ಮಳೆ ನೆರಳು ಪ್ರದೇಶ ಅಂತಂದರೆ ಏನು ಅಂತ ನೋಡೋಣ. ಸೊ ಮಳೆ ನೆರಳು ಪ್ರದೇಶ ಪರ್ವತಗಳ ಅಡ್ಡಿಯಾಗುವಿಕೆ ಮತ್ತು ಸಮುದ್ರದಿಂದ ದೂರದ ಪ್ರದೇಶಗಳಿಗೆ ಕಡಿಮೆ ಮಳೆಯನ್ನು ಪಡೆಯುತ್ತವೆ. ಮಳೆ ನೆರಳು ಪ್ರದೇಶ ಅಂತಂದರೆ ನಾವೀಗ ಒಂದು ಬೆಟ್ಟವನ್ನು ಕನ್ಸಿಡರ್ ಮಾಡೋಣ. ಇದು ಅರಾವಳಿ ಬೆಟ್ಟ ಅಂತ ಅಂದ್ಕೊಳ್ಳೋಣ. ಈಗ ನಡೀತಾ ಇರುವಂಥ ಅರಾವಳಿ ಬೆಟ್ಟ. ಅರಾವಳಿ ಬೆಟ್ಟ ಅಂತಂದಾಗ, ಈಗ ಅರಾವಳಿ ಬೆಟ್ಟ ಭಾರತದ ಈ ರೀತಿಯಾದ ಭಾಗದಲ್ಲಿದೆ. ಸೊ ಮಳೆಗಳೇನಾಗುತ್ತೆ, ಸಾಮಾನ್ಯವಾಗಿ ಭಾರತ ಮ್ಯಾಪ್ ಈ ರೀತಿಯಾಗಿದೆ. ಮಳೆಗಾಲದಲ್ಲಿ ಮಳೆಯು ಪೂರ್ವದಿಂದ ಭಾರತಕ್ಕೆ ಎಂಟ್ರಿಯಾಗಿ ಈ ರೀತಿಯಾಗಿ ಮತ್ತೆ ಅರಾವಳಿ ಬೆಟ್ಟಗಳ ಕಡೆ ಹೋಗಿ ಇಲ್ಲಿ ಮೋಡಗಳು ಟಚ್ ಆಗಿ ಇಲ್ಲಿಂದ ಮಳೆ ಸುರಿಸುವಂತೆ ನಡೆಯುತ್ತೆ. ಈ ರೀತಿಯಾಗಿ ಅರಾವಳಿಯ ಬಲಭಾಗಕ್ಕೆ ಏನಾಗ್ತಾ ಇದೆ, ರಾಜಸ್ಥಾನದ ಮರುಭೂಮಿ ಇದೆ. ಅರಾವಳಿಯ ಎಡಭಾಗಕ್ಕೆ ಏನಿದೆ, ಸಮೃದ್ಧವಾದ ಕಾಡಿದೆ. ಅಂದರೆ ಈ ಅರಾವಳಿ ಬೆಟ್ಟಗಳಿಗೆ ಮೋಡಗಳು ತಾಕಿದಾಗ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗುತ್ತೆ. ಮಳೆ ನೆರಳಿನ ಪ್ರದೇಶ ಆಗಿರುವಂಥ ಥಾರ್ ಮರುಭೂಮಿ ಏನಿದೆ, ಅಲ್ಲಿ ಮಳೆಯ ಪ್ರಮಾಣ ಆಗೋದಿಲ್ಲ. ಈ ರೀತಿಯಾಗಿ ಅಲ್ಲಿ ಸತತವಾಗಿ ಮಳೆ ಆಗದೇ ಇರುವಂಥ ಕಾರಣದಿಂದ ಅಲ್ಲಿ ಏನಾಗುತ್ತೆ, ಪರ್ಮನೆಂಟಾಗಿ ಅಲ್ಲಿ ಏನಾಗ್ತಾ ಇದೆ ಅಂದರೆ ಅದು ಮರುಭೂಮೀಕರಣಗೊಂಡಿದೆ. ಈ ರೀತಿಯಾಗಿ ಮಳೆಯನ್ನು ಪಡೆಯುವಂಥದ್ದು ಆಗೋದಿಲ್ಲ. ಈ ರೀತಿಯಾಗಿರುವಂಥ ಪ್ರದೇಶಗಳಿಗೆ ಮಳೆ ನೆರಳು ಪ್ರದೇಶ ಅಂತ ಹೇಳಿ ಕರಿತೀವಿ. ಸೊ ಮಣ್ಣಿನ ಗುಣಲಕ್ಷಣ ಕೂಡ ಇಲ್ಲಿ ಕಾರಣವಾಗುತ್ತೆ. ನೀರು ಹಿಡಿದಿರುವ ಸಾಮರ್ಥ್ಯ ಕಡಿಮೆ ಇರುವ ಮಣ್ಣು ನೀರು ಬೇಗ ಒಣಗುತ್ತದೆ. ಇದು ಕೃಷಿ ಬರಗಾಲ ಅಂತ ಹೇಳಿ ಕರಿತೀವಿ. ನೀರು ಹಿಡಿದಿರುವ ಸಾಮರ್ಥ್ಯ ಕಡಿಮೆ ಇರುವ ಮಣ್ಣು ನೀರು ಬೇಗ ಒಣಗುತ್ತದೆ. ಅಂದರೆ ನೀರು ಯಾವುದು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದು ಬೇಗನೆ ನೀರನ್ನು ಬಿಡುತ್ತೆ. ಈ ರೀತಿಯಾಗಿ ನಡೆಯುವುದಕ್ಕೆ ಕೃಷಿ ಬರಗಾಲ ಅಂತ ಹೇಳಿ ಕರಿತೀವಿ. ಮುಖ್ಯವಾಗಿ ಮಾನವನ ಚಟುವಟಿಕೆ ಪರಿಣಾಮದಿಂದ ಕೂಡ
ಈ ಒಂದು ಬರಗಾಲ ಉಂಟಾಗುವಂಥದ್ದು. ನಗರೀಕರಣ, ಕೈಗಾರೀಕರಣ, ಮೂಲಗಳ ಅಸಮರ್ಪಕ ಬಳಕೆಯಿಂದಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಬರಗಾಲ ಉಂಟಾಗುವಂಥದ್ದು. ನೆಕ್ಸ್ಟ್ ಏನಪ್ಪ ಅಂದರೆ ಮರುಭೂಮೀಕರಣ ಅಂದರೆ ಏನು ಅಂತ ನೋಡೋದಾದರೆ, ಇಲ್ಲಿ ಸಸಿರಹಿತ ತೇವಾಂಶ ಕಳೆದುಕೊಂಡ ಭೂಮಿ ಕ್ರಮೇಣ ಮರುಭೂಮಿಯಾಗಿ ಮಾರ್ಪಾಡಾಗುವ ಪ್ರಕ್ರಿಯೆಗೆ ಮರುಭೂಮೀಕರಣ ಅಂತೇಳಿ ಕರಿತೀವಿ. ಅಂದರೆ ಸಮೃದ್ಧವಾಗಿರುವಂತಹ ಕಾಡು, ಅರಣ್ಯ, ಮಣ್ಣಿನ ಪೊದೆಗಳು, ಈ ಹುಲ್ಲಿನ ಪೊದೆಗಳು ಇರುತ್ತೆ. ಇಲ್ಲಿ ಪ್ರತಿ ವರ್ಷವೂ ಕೂಡ ಮಳೆ ಕಡಿಮೆ ಆಗ್ತಾ ಬಂದಾಗ ಅಲ್ಲಿ ಹುಲ್ಲಿನ ಪ್ರಮಾಣ ಕಡಿಮೆ ಆಗುತ್ತೆ. ಅಲ್ಲಿ ಮರಗಳು ಕೂಡ, ನೀರಿನ ಅಭಾವದಿಂದ ಮರಗಳು ಕೂಡ ನಾಶ ಆಗುತ್ತೆ. ಈ ರೀತಿಯಾಗಿ ಅಲ್ಲಿ ಇರುವಂಥ ಭೂಮಿ ತನ್ನಲ್ಲಿರುವಂಥ ಸಸ್ಯಗಳನ್ನು ಕಳ್ಕೊಳ್ಳುತ್ತೆ, ಅದರಿಂದ ತೇವಾಂಶವನ್ನು ಕಳೆದುಕೊಳ್ಳುತ್ತೆ. ಅದರಿಂದ ಭೂಮಿ ಕ್ರಮೇಣವಾಗಿ ಮರುಭೂಮೀಕರಣ ಆಗಿ ಮಾರ್ಪಾಡಾಗುವಂಥ ಪ್ರಕ್ರಿಯೆಗೆ ನಾವು ಏನಂತ ಕರಿತೀವಪ್ಪ ಅಂದರೆ ಮರುಭೂಮೀಕರಣ ಅಂಥೇಳಿ ಕರಿತೀವಿ. ಇದು ಮುಖ್ಯವಾಗಿ ಬರ ಪ್ರದೇಶಗಳಲ್ಲಿ ಮತ್ತು ಅತಿಯಾದ ಮಾನವನ ಚಟುವಟಿಕೆಗಳಿಂದ ಉಂಟಾಗುವಂಥದ್ದು. ಮರುಭೂಮೀಕರಣಕ್ಕೆ ಕಾರಣಗಳು ಯಾವುವು ಅಂತ ನೋಡೋದಾದರೆ, ನೈಸರ್ಗಿಕ ಕಾರಣಗಳು, ದೀರ್ಘಕಾಲದ ಬರಗಾಲ, ಕಡಿಮೆ ಮತ್ತು ಅಸಮರ್ಪಕ ಮಳೆ, ಜಾಗತಿಕ ತಾಪಮಾನ ಹೆಚ್ಚಳ ಮತ್ತು ಬಲವಾದ ಗಾಳಿ ಇರೋದ್ರಿಂದ ಅಲ್ಲಿ ಮೇಲ್ಮೈ ಏನಾಗಿರುತ್ತೆ, ಫಲವತ್ತಾದ ಮಣ್ಣು ಏನಾಗುತ್ತೆ ಗಾಳಿಗೆ ತೂರಿಕೊಂಡು ಹೋಗೋದ್ರಿಂದ ಇದು ಮರುಭೂಮೀಕರಣಕ್ಕೂ ಕಾರಣವಾಗುತ್ತೆ. ಸೊ ಮಾನವ ಸೃಷ್ಟಿ ಕಾರಣಗಳು, ಮಾನವ ಏನೆಲ್ಲ ಸೃಷ್ಟಿ ಮಾಡಿಲ್ಲ, ಎಲ್ಲವನ್ನು ಕೂಡ ಸೃಷ್ಟಿ ಮಾಡಿ ಎಲ್ಲವನ್ನು ಕೂಡ ನಾಶ ಮಾಡುವಂಥ ಗುಣ ಇರುವಂಥದ್ದು ಮನುಷ್ಯನಿಗೆ ಮಾತ್ರ. ಇಲ್ಲಿ ಅರಣ್ಯ ನಾಶ ಆಗುವಂಥದ್ದು ಮಾನವನಿಂದ, ಅತಿಯಾದ ಹುಲ್ಲನ್ನು ಮೇಯಿಸುವಂಥದ್ದು ಮಾನವನಿಂದ, ಅಸಮರ್ಪಕ ಕೃಷಿ ಪದ್ಧತಿಗಳು, ನೀರಾವರಿಯ ತಪ್ಪು ಬಳಕೆ, ಮಣ್ಣಿನಲ್ಲಿರುವಂಥ ಉಪ್ಪಿನ ಅಂಶ ಹೆಚ್ಚಳವಾಗುವಂಥದ್ದು ಮತ್ತು ಭೂಗರ್ಭ ನೀರಿನ ಅತಿಯಾದ ಬಳಕೆ ಅಥವಾ ಅಂತರ್ಜಲದ ನೀರಿನ ಅತಿಯಾದ ಬಳಕೆಯಿಂದ ಇಲ್ಲಿ ಮರುಭೂಮೀಕರಣ ಉಂಟಾಗುವಂಥದ್ದು. ಸೊ ಮರುಭೂಮೀಕರಣದ ಪರಿಣಾಮ ಏನು ಅಂತ ನೋಡೋದಾದರೆ, ಇಲ್ಲಿ ಕೃಷಿಯೋಗ್ಯ ಭೂಮಿ ನಾಶ ಆಗುತ್ತೆ, ಬೆಳೆಯ ಉತ್ಪಾದನೆ ಕಡಿಮೆ ಆಗುತ್ತೆ, ಆಹಾರದ ಕೊರತೆ ಉಂಟಾಗುತ್ತೆ, ಜೀವ ವೈವಿಧ್ಯತೆ ನಾಶ ಆಗುತ್ತೆ, ಗ್ರಾಮೀಣ ಜನರ ವಲಸೆ ಉಂಟಾಗುತ್ತೆ, ಇಲ್ಲಿ ಪರಿಸರದಲ್ಲಿ ಅಸಮತೋಲನ ಉಂಟಾಗುತ್ತದೆ. ಇದು ಮರುಭೂಮೀಕರಣದ ಪರಿಣಾಮಗಳು. ಮರುಭೂಮೀಕರಣನ ತಡೆಯಲು ಕ್ರಮಗಳು ಯಾವುವು? ಅರಣ್ಯ ಸಂರಕ್ಷಣೆ ಮಾಡುವಂಥದ್ದು, ಮರು ಅರಣ್ಯೀಕರಣ ಮಾಡುವಂಥದ್ದು, ನಿಯಂತ್ರಿತ ಮೇಯಿಸುವಿಕೆ, ಮಣ್ಣು ಸಂರಕ್ಷಣಾ ಕ್ರಮಗಳು, ಮಳೆ ನೀರು ಸಂಗ್ರಹಣೆ, ಸೂಕ್ತ ನೀರಾವರಿ ವ್ಯವಸ್ಥೆಯನ್ನು ಮಾಡುವುದರಿಂದ ಮರುಭೂಮೀಕರಣವನ್ನು ತಡೆಗಟ್ಟಬಹುದು. ನೆಕ್ಸ್ಟ್ ಬರ ನಿರೋಧಕ ಸಸ್ಯಗಳ ಬೆಳವಣಿಗೆ, ಬರ ನಿರೋಧಕ ಸಸ್ಯಗಳ ನಿರ್ವಹಣೆ ಮಾಡುವಂಥದ್ದು. ಮರುಭೂಮೀಕರಣ ಮತ್ತು ಭಾರತ ನೋಡಿ, ಈ ಒಂದು ಭಾರತದಲ್ಲಿ ರಾಜಸ್ಥಾನ, ಗುಜರಾತ್ ಮತ್ತು ಕರ್ನಾಟಕದ ಉತ್ತರ ಭಾಗಗಳಲ್ಲಿ ಇದು ಕಂಡುಬರುತ್ತೆ. ಸರ್ಕಾರದಿಂದ ಮರುಭೂಮೀಕರಣ ತಡೆ ಯೋಜನೆಗಳು ಜಾರಿಗೆ ಬರಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಜೀವ ವಿಕಾಸ ಅಥವಾ ಜೀವಮಂಡಲ, ಬಯೋಸ್ಪಿಯರ್, ಜೀವಿಗೋಳ ಅಂತೇಳಿ ಕರಿತೀವಿ. ಜೀವಿಗೋಳ ಅಂತಂದರೆ ಏನು, ಡೆಫಿನೇಷನನ್ನು ಕೇಳ್ತಾರೆ. GPS ಎಕ್ಸಾಮಲ್ಲಿ ಬಂದಾಗ ಪ್ರಭೇದ ಅಂದರೆ ಡೆಫಿನೇಷನ್ ಕೇಳಿದರು. ಮತ್ತು ಈ ಒಂದು ಪ್ರಾಣಿಗಳಲ್ಲಿ ಉಂಟಾಗುವಂಥ ಆಹಾರ ಸರಪಳಿಯನ್ನು ಕೇಳಿದರು. ಆದ್ದರಿಂದ ಈ ಪ್ರತಿಯೊಂದು ಡೆಫಿನೇಷನು, ಪ್ರತಿಯೊಂದು ಪರಿಣಾಮಗಳು, ಪ್ರತಿಯೊಂದು ಕಾರಣಗಳು ಕೂಡ ನೆನ್ಪಿಟ್ಕೋಬೇಕಾಗ್ತದೆ. ಸೊ ಜೀವಮಂಡಲ ಅಂತಂದರೆ ಏನು, ಬಯೋಸ್ಪಿಯರ್ ಅಂತಂದರೆ ಏನು ಅಂತ ಡೆಫಿನೇಷನನ್ನು ನೋಡೋಣ. ಸೊ ಭೂಮಿಯ ಮೇಲೆ ಇರುವಂಥ ಜೀವ ಇರುವ ಎಲ್ಲ ಪ್ರಭೇದಗಳ ಒಟ್ಟುಗೂಡಿದ ವಲಯಕ್ಕೆ ಜೀವಮಂಡಲ ಅಂಥೇಳಿ ಕರಿತೀವಿ. ಭೂಮಿಯ ಮೇಲೆ ಇರುವಂಥ ಇರುವಂಥ ಎಲ್ಲ ಜೀವಿಗಳ ಒಟ್ಟುಗೂಡಿದ ವಲಯ. ಅಂದರೆ ಸಸ್ಯಗಳಿಗೂ ಜೀವ ಇರುತ್ತೆ, ಸಸ್ಯಗಳು ಮತ್ತು ಪ್ರಾಣಿಗಳು ಎರಡೂ ಕೂಡ ಒಟ್ಟಿಗೆ ಇರುವಂಥದ್ದನ್ನು ನಾವು ಜೀವಗೋಳ. ಇದರಲ್ಲಿ ಸಸ್ಯಗಳು ಬರ್ತವೆ, ಪ್ರಾಣಿಗಳು ಬರ್ತವೆ, ಮಾನವರು ಮತ್ತು ಸೂಕ್ಷ್ಮ ಜೀವಿಗಳು ಎಲ್ಲವನ್ನೂ ಕೂಡ ಒಳಗೊಂಡಿರುವಂಥದ್ದು ಜೀವಿಗೋಳ ಅಥವಾ ಜೀವಮಂಡಲ ಅಂಥೇಳಿ ಕರಿತೀವಿ. ಈ ಜೀವಮಂಡಲದ ಅಂಶಗಳು ಯಾವುವು? ಜೀವಮಂಡಲದ ಅಥವಾ ಜೀವಗೋಳದ ಅಂಶಗಳು ಯಾವುವು? ಮೊದಲನೇದಾಗಿ 3 ವಲಯಗಳನ್ನು ನೋಡ್ತೀವಿ. ಲಿಥೋಸ್ಪಿಯರ್ ಅಂದರೆ ಭೂಮಂಡಲ, ಹೈಡ್ರೋಸ್ಪಿಯರ್ ಅಂದರೆ ಜಲಮಂಡಲ, ಅಟ್ಮಾಸ್ಫಿಯರ್ ಅಂದರೆ ಅದು ಗಾಳಿಮಂಡಲ. ಅಂದರೆ ಇಲ್ಲಿ ಒಂದು ಜೀವ ಸಂಕುಲ ಅಲ್ಲಿ ಸಮೃದ್ಧವಾಗಿರಬೇಕಪ್ಪ ಅಂದರೆ
ಭೂಮಂಡಲ ಇರಬೇಕು, ಅದರಲ್ಲಿ ನೀರಿರಬೇಕು, ಅದರಲ್ಲಿ ಶುದ್ಧವಾದ ಗಾಳಿ ಇರಬೇಕು. ಈ 3 ವಲಯಗಳಿಗೆ ಸಂಬಂಧಿಸಿದ ಹಾಗೆ ಎಲ್ಲವೂ ಕೂಡ ಯೋಗ್ಯವಾಗಿದ್ದರೆ ಇಲ್ಲಿ ಜೀವಗಳು ಕೂಡ ಯೋಗ್ಯವಾಗಿರುವಂಥದ್ದು. ಹಾಗಾದರೆ ಜೀವಮಂಡಲ ಅಥವಾ ಜೀವ ಸಂಕುಲದ ಮಹತ್ವ ಏನು ಅಂತ ನೋಡೋದಾದರೆ, ಜೀವಿಗಳ ವಾಸಸ್ಥಾನ ಆಗಿರುತ್ತೆ, ಆಹಾರ ಸರಪಳಿಯ ಸಮತೋಲನ ಇರುತ್ತೆ, ಆಮ್ಲಜನಕ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳ ಸಮತೋಲನ ಇರುತ್ತೆ, ಪರಿಸರದ ಸಮತೋಲನವನ್ನು ಕಾಪಾಡೋದು ಆಗಿರುತ್ತೆ. ಹಾಗಾದರೆ ಜೀವಮಂಡಲದ ಸಂರಕ್ಷಣೆ ಅಥವಾ ಜೀವಗೋಳದ ಸಂರಕ್ಷಣೆಯನ್ನು ಯಾವ ರೀತಿಯಾಗಿ ಮಾಡಬೇಕು? ಅರಣ್ಯ ಸಂರಕ್ಷಣೆಯನ್ನು ಮಾಡಬೇಕು, ಜಲ ಸಂರಕ್ಷಣೆ ಮಾಡಬೇಕು, ವನ್ಯಜೀವಿ ಸಂರಕ್ಷಣೆ ಮಾಡಬೇಕು, ಮಾಲಿನ್ಯ ನಿಯಂತ್ರಣ ಮಾಡಬೇಕು, ಶಾಶ್ವತವಾಗಿ ಅಭಿವೃದ್ಧಿಯನ್ನು ಮಾಡಬೇಕು. ಈ ರೀತಿಯಾಗಿ ಮಾಡೋದರಿಂದ ಜೀವ ಸಂಕುಲ ಏನಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಹಾಗಾದರೆ ಜೀವಮಂಡಲದ ಸಂರಕ್ಷಿತ ಪ್ರದೇಶಗಳು ಯಾವುವು ಅಂದರೆ ಬಯೋಸ್ಪಿಯರ್ ರಿಸರ್ವ್ ಆಗಿರುವಂಥವು ಯಾವುವು? ಇವು ಜೈವ ವೈವಿಧ್ಯವನ್ನು ರಕ್ಷಿಸಲು ಸ್ಥಾಪಿತಗೊಂಡ ಪ್ರದೇಶಗಳಿಗೆ ಸಸ್ಯ, ಪ್ರಾಣಿ ಮತ್ತು ಮಾನವ ಸಹಜ ಸಹವಾಸಕ್ಕೆ ಅವಕಾಶ ಮಾಡಿಕೊಡುವಂಥದ್ದು. ಸೊ ನಾವು ಭಾರತದಲ್ಲಿ ಗಮನಿಸಿದಾಗ ಇಲ್ಲಿ ನೀಲಗಿರಿ ಜೀವಮಂಡಲ ಸಂರಕ್ಷಿತ ಪ್ರದೇಶ ಅಂದರೆ ಜೀವಿಗಳ ನೀಲಗಿರಿ ಅನ್ನುವಂಥದ್ದು ಮತ್ತು ಸುಂದರ್ಬನ್, ನಂದಾದೇವಿ ಅನ್ನುವಂತಹ ಜೀವಗಳ ಅಂದರೆ ಬಯೋಸ್ಪಿಯರ್ ಏನಿದ್ದಾವೆ ಸ್ಪಾಟ್ಗಳಿದ್ದಾವೆ ಇದು ಭಾರತದಲ್ಲಿ. ನೀಲಗಿರಿ, ಸುಂದರ್ಬನ್ಸ್, ನಂದಾದೇವಿ ಎನ್ನುವಂಥವು. ನೆಕ್ಸ್ಟ್ ವನ್ಯಜೀವಿ ಧಾಮ ಅಂತಂದರೆ ಏನು ಅಂತ ನೋಡೋದಾದರೆ, ಇಲ್ಲಿ ವನ್ಯಪ್ರಾಣಿಗಳು, ಪಕ್ಷಿಗಳು ಸುರಕ್ಷಿತವಾದ ವಾಸಸ್ಥಳ ಒದಗಿಸಲು ಸ್ಥಾಪಿಸಲಾದ ಸುರಕ್ಷಿತ ಪ್ರದೇಶವೇ ವನ್ಯಜೀವಿ ಧಾಮ. ಇಲ್ಲಿ ಪ್ರಾಣಿಗಳ ಬೇಟೆ, ಹತ್ಯೆ ನಿಷೇಧ ಆಗಿರುತ್ತೆ. ಸೊ ವನ್ಯಜೀವಿ ಧಾಮ ಅಂದರೆ ಅಲ್ಲಿ ಪಕ್ಷಿಗಳು ಮತ್ತು ಪ್ರಾಣಿಗಳನ್ನು ಸುರಕ್ಷಿತವಾಗಿ ಇರುವಂಥ ಸ್ಥಳಗಳಿಗೆ ನಾವು ವನ್ಯಜೀವಿ ಧಾಮ ಅಂತ ಕರಿತೀವಿ. ಇಲ್ಲಿ ಯಾವುದೇ ರೀತಿಯಾದ ಪ್ರಾಣಿಗಳ ಬೇಟೆ ಆಗಿರ್ಬೋದು, ಹತ್ಯೆ ಆಗಿರ್ಬೋದು ನಿಷೇಧ ಆಗಿರುತ್ತೆ. ಹಾಗಾದರೆ ವನ್ಯಜೀವಿ ಧಾಮಗಳ ಉದ್ದೇಶ ಏನು? ಅವುಗಳನ್ನು ನಾವು ಯಾಕೆ ಮಾಡಬೇಕು ಅಂದರೆ ಅಲ್ಲಿ ಅಪಾಯದಲ್ಲಿರುವಂಥ ಪ್ರಾಣಿಗಳನ್ನು ರಕ್ಷಿಸಲಿಕ್ಕೆ ಸಾಧ್ಯ ಆಗುತ್ತೆ, ಜೀವ ವೈವಿಧ್ಯದ ಸಂರಕ್ಷಣೆಯನ್ನು ಮಾಡಬೇಕಾಗತ್ತೆ, ಪ್ರಾಣಿಗಳಿಗೆ ಸಹಜ ವಾಸಸ್ಥಾನವನ್ನು ಉಳಿಸುವುದಾಗಿರುತ್ತೆ, ಪರಿಸರದ ಸಮತೋಲನವನ್ನು ಕಾಪಾಡೋದಾಗಿರುತ್ತೆ. ಸೊ ಹಾಗಾದರೆ ವನ್ಯಜೀವಿ ಧಾಮಗಳ ಲಕ್ಷಣಗಳು ಯಾವ ರೀತಿಯಾಗಿರಬೇಕು? ಇದು ಸೀಮಿತ ಮಾನವನ ಚಟುವಟಿಕೆಗಳಿಗೆ ಮಾತ್ರ ಅನುಮತಿ ಇರಬೇಕು. ಅಂದರೆ ಯಾವುದು ಬೇಕಾದ ಮನುಷ್ಯರನ್ನು ಅಲ್ಲಿ ಬಿಡುವಂಥದ್ದು, ವಿವಿಧ ಚಟುವಟಿಕೆಗಳಿಗೆ ಅನುಮತಿಯನ್ನು ಕೊಡುವಂಥದ್ದು ಈ ರೀತಿಯಾಗಿ ಮಾಡೋದಿಲ್ಲ. ಸೊ ಅಲ್ಲಿ ಪರಿಸರ ಸಂರಕ್ಷಣೆಗೆ, ಪಕ್ಷಿ ಮತ್ತು ಪ್ರಾಣಿಗಳ ಸಂರಕ್ಷಣೆಗೆ ಎಷ್ಟು ಮಾನವನ ಅವಶ್ಯಕತೆ ಇದೆ ಅಷ್ಟು ಮಾತ್ರ ಅಲ್ಲಿ ಬಿಡಬೇಕಾಗುತ್ತದೆ. ಪ್ರಾಣಿಗಳ ಸಹಜ ಜೀವನಕ್ಕೆ ಅಡ್ಡಿಯಾಗದ ವ್ಯವಸ್ಥೆ, ಸಂಶೋಧನೆ, ಶಿಕ್ಷಣಕ್ಕೆ ಇಲ್ಲಿ ಅವಕಾಶವನ್ನು ಕೊಡಬೇಕು. ಹಾಗಾದರೆ ಭಾರತದ ಕೆಲವು ವನ್ಯಜೀವಿ ಧಾಮಗಳು ಯಾವುವು ಅಂತ ನೋಡೋದಾದರೆ, ದಾಂಡೇಲಿ ವನ್ಯಜೀವಿ ಧಾಮ ಇದು ಕರ್ನಾಟಕದಲ್ಲಿರುವಂಥದ್ದು, ರಂಗನತಿಟ್ಟು ಪಕ್ಷಿಧಾಮ ಇದು ಕರ್ನಾಟಕದಲ್ಲಿರುವಂಥದ್ದು, ಭದ್ರಾ ವನ್ಯಜೀವಿ ಧಾಮ ಮತ್ತು ಕಾವೇರಿ ವನ್ಯಜೀವಿ ಧಾಮಗಳು ಇವು ಮುಖ್ಯವಾಗಿರುವಂಥ ನಮ್ಮ ಕರ್ನಾಟಕದಲ್ಲಿ ಕಂಡುಬರುವಂಥ ವನ್ಯಜೀವಿ ಧಾಮಗಳು. ನೆಕ್ಸ್ಟು ರಾಷ್ಟ್ರೀಯ ಉದ್ಯಾನವನಗಳು ಅಂತಂದರೆ ಏನು? ರಾಷ್ಟ್ರೀಯ ಉದ್ಯಾನವನಗಳು ಅಂತಂದರೆ ಸಸ್ಯಗಳು, ಪ್ರಾಣಿಗಳು ಮತ್ತು ಅವುಗಳ ಸಹಜ ವಾಸಸ್ಥಾನವನ್ನು ಸಂಪೂರ್ಣವಾಗಿ ರಕ್ಷಿಸಲು ಸರ್ಕಾರದಿಂದ ಘೋಷಿಸಲಾದ ಸಂರಕ್ಷಿತ ಪ್ರದೇಶವೇ ರಾಷ್ಟ್ರೀಯ ಉದ್ಯಾನ ಅಂಥೇಳಿ ಕರಿತೀವಿ. ಇಲ್ಲಿ ಮಾನವನ ಚಟುವಟಿಕೆಗಳಿಗೆ ಕಠಿಣ ನಿರ್ಬಂಧ ಇರುತ್ತದೆ. ರಾಷ್ಟ್ರೀಯ ಉದ್ಯಾನವನಗಳನ್ನು ಮಾಡುವಂಥ ಉದ್ದೇಶ ಏನು? ಇಲ್ಲಿ ಅಪಾಯದಲ್ಲಿರುವಂಥ ಸಸ್ಯ ಮತ್ತು ಪ್ರಾಣಿ ಜಾತಿಗಳ ಸಂರಕ್ಷಣೆ, ಜೀವ ವೈವಿಧ್ಯವನ್ನು ಉಳಿಸುವಂಥದ್ದು, ಪರಿಸರ ಸಮತೋಲನವನ್ನು ಮತ್ತು ಇಲ್ಲಿ ಸಂಶೋಧನೆ ಮತ್ತು ಶಿಕ್ಷಣಕ್ಕೆ ಮಾತ್ರ ಅವಕಾಶ ಇರುವಂಥದ್ದು. ಹಾಗಾದರೆ ರಾಷ್ಟ್ರೀಯ ಉದ್ಯಾನವನಗಳ ಲಕ್ಷಣಗಳೇನು? ಇಲ್ಲಿ ಬೇಟೆ, ಮರ ಕಡಿಯುವುದು, ಮೇಯಿಸುವಿಕೆ ಸಂಪೂರ್ಣ ನಿಷೇಧ, ಮಾನವರ ವಾಸವಿಲ್ಲ, ಅತ್ಯಂತ ಸೀಮಿತ ಪ್ರಕೃತಿ ಸಹಜ ಸ್ಥಿತಿಗೆ ಸಂರಕ್ಷಣೆ. ಸೊ ಇಲ್ಲಿ ವನ್ಯಜೀವಿ ಧಾಮ ಮತ್ತು ರಾಷ್ಟ್ರೀಯ ಉದ್ಯಾನವನಕ್ಕೆ ಇರುವಂಥ ವ್ಯತ್ಯಾಸ ಏನು ನೋಡಿ. ವನ್ಯಜೀವಿ ಧಾಮಗಳಲ್ಲಿ ಸ್ವಲ್ಪ ಪ್ರಮಾಣದ ಮಾನವನ ಅವಶ್ಯಕತೆ ಇರುತ್ತೆ. ಅಲ್ಲಿ ಸರ್ಕಾರದ ಹಸ್ತಕ್ಷೇಪ ಇಲ್ಲದೆ ಹೋದರೂ ಕೂಡ ಅಲ್ಲಿ ಕೆಲವೊಂದಿಷ್ಟು ಅಧಿಕಾರಿಗಳು ವನ್ಯಜೀವಿ ಸಂರಕ್ಷಣೆಯನ್ನು ಮಾಡ್ತಾ ಇರ್ತಾರೆ.
ಆದರೆ ರಾಷ್ಟ್ರೀಯ ವನಗಳಲ್ಲಿ ಅಲ್ಲಿರುವಂಥ ಜೀವಿಗಳಿಗೆ ಸ್ವತಂತ್ರವಾಗಿ ಇರಲು ಅವಕಾಶವನ್ನು ಮಾಡಿಕೊಡುವಂಥದ್ದು ಈ ಎಲ್ಲವೂ ಕೂಡ ಗೌರ್ಮೆಂಟ್ ಅಂಡರಲ್ಲಿ ಇರುವಂಥದ್ದು. 5ನೇದು ಏನಪ್ಪ ಅಂದರೆ ಭಾರತದ ಕೆಲವು ರಾಷ್ಟ್ರೀಯ ಉದ್ಯಾನವನಗಳು ಯಾವುವು ಅಂತ ನೋಡೋದಾದರೆ ಮೊದಲನೇದಾಗಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ, ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಇದು ಅಸ್ಸಾಮಲ್ಲಿರುವಂಥದ್ದು, ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಇದು ಉತ್ತರಾಖಂಡದಲ್ಲಿ ಇರುವಂಥದ್ದು. ಸೊ ಇವುಗಳನ್ನ ಎಕ್ಸಾಮ್ಗೆ ಕೇಳ್ಬೋದು. ನೆಕ್ಸ್ಟ್ ಏನಪ್ಪ ಅಂದರೆ ಮೀಸಲು ಜೀವಗೋಳ. ಮೀಸಲು ಜೀವಗೋಳ ಅಂದರೆ ಏನು ಅಂತ ನೋಡೋದಾದರೆ ಇಲ್ಲಿ ಸಸ್ಯಗಳು, ಪ್ರಾಣಿಗಳು ಮತ್ತು ಮಾನವನ ಸಹಜ ಜೀವನವನ್ನು ಸಂರಕ್ಷಿಸಲು ಸರ್ಕಾರದಿಂದ ಘೋಷಿಸಲಾದ ದೊಡ್ಡ ಸಂರಕ್ಷಿತ ಪ್ರದೇಶವೇ ಮೀಸಲು ಜೀವಗೋಳ. ಈ ಮೀಸಲು ಜೀವಗೋಳ ಅಂತಂದರೆ ಏನಪ್ಪ ಅಂದರೆ ವನ್ಯಜೀವಿಧಾಮನೂ ಇರುತ್ತೆ, ರಾಷ್ಟ್ರೀಯ ಉದ್ಯಾನವನ ಕೂಡ ಇರುತ್ತೆ, ಅಲ್ಲಿ ಮಾನವರು ಕೂಡ ಜೀವಿಸುವಂಥದ್ದು. ಈಗ ಕಾಡು ಪ್ರದೇಶದಲ್ಲಿ ಕೆಲವೊಂದಿಷ್ಟು ಬುಡಕಟ್ಟು ಜನಾಂಗಗಳು ಬದುಕಿರುವುದನ್ನು ನಾವು ನೋಡ್ತೀವಿ. ಸೊ ಆ ಪ್ರಾಣಿ ಮತ್ತು ಪಕ್ಷಿ ಮತ್ತು ಆ ಒಂದು ಗಿಡ ಮರಗಳ ಜೊತೆಗೆ ಈ ರೀತಿಯಾಗಿ ಬುಡಕಟ್ಟು ಜನರ ಒಂದು ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಅದೇ ಒಂದು ಕಾಡಿನಲ್ಲಿ ಉಳಿಸಿಕೊಂಡು ಹೋಗುವಂಥ ಒಂದು ಸರ್ಕಾರದಿಂದ ಸಂರಕ್ಷಿಸಲ್ಪಟ್ಟ ಒಂದು ದೊಡ್ಡ ಸುರಕ್ಷಿತ ಪ್ರದೇಶಗಳಿಗೆ ನಾವು ಮೀಸಲು ಜೀವಗೋಳ ಅಂತೇಳಿ ಕರಿತೀವಿ. ಇದರ ಉದ್ದೇಶ ಏನು ಅಂತ ನೋಡೋದಾದರೆ ಇಲ್ಲಿ ಅಪಾಯದಲ್ಲಿರುವಂಥ ಸಸ್ಯ ಮತ್ತು ಪ್ರಾಣಿ ಜಾತಿಗಳ ರಕ್ಷಣೆ ಮಾಡುವಂಥದ್ದು, ಪ್ರಕೃತಿಯ ಸಂಪನ್ಮೂಲಗಳ ಶಾಶ್ವತವಾದ ಬಳಕೆ ಮತ್ತು ಮೀಸಲು ಜೀವಗೋಳದ ವಲಯಗಳು ಯಾವುವು. ನಿಮಗೆ ಮೊದಲಿಗೆ ಈ ಒಂದು ಮೀಸಲು ಜೀವಗೋಳ ಯಾವ ರೀತಿಯಾಗಿರುತ್ತೆ ಅಂತ ನೋಡೋದಾದರೆ ಈ ರೀತಿಯಾಗಿರುತ್ತೆ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂದರೆ ಪಚಮಡಿ ಮೀಸಲು ಜೀವಗೋಳ ಅಂತೇಳಿ ಕರಿತೀವಿ. ಪಚಮಡಿ ಮೀಸಲು ಜೀವಗೋಳ ಇದರಲ್ಲಿ ನೋಡಿ ವನ್ಯಜೀವಿಧಾಮ ಕೂಡ ಇದೆ. ಇಲ್ಲಿ ಪಚಮಡಿ ವನ್ಯಜೀವಿಧಾಮ ಇದೆ. ಪಿಪಾರಿಯ ಕಡೆಗೆ ಇದು ಪಿನಾಯಿಗನಿ ಗೇಟ್, ಇದು ಪಚಮಡಿ ಎನ್ನುವಂಥದ್ದು. ಇಲ್ಲಿ ರಾಷ್ಟ್ರೀಯ ಗ್ರೀನ್ ಡಾರ್ಕ್ ಗ್ರೀನ್ ಕಲರ್ ಇಲ್ಲಿ ಏನು ಕಾಣ್ತಾ ಇದೆ ಇದು ವನ್ಯಜೀವಿಧಾಮ. ಇದು ಸಾತ್ಪುರ ರಾಷ್ಟ್ರೀಯ ಉದ್ಯಾನವನ ಇದೆ. ಇಲ್ಲಿ ಮನುಷ್ಯರ ಒಂದು ಚಟುವಟಿಕೆ ಕೂಡ ಇರುವಂಥದ್ದು. ಸೊ ಇಲ್ಲಿ ವನ್ಯಜೀವಿಧಾಮ ಮತ್ತು ರಾಷ್ಟ್ರೀಯ ಉದ್ಯಾನವನ ಒಳಗೊಂಡಂತೆ ಒಂದು ಅತಿ ದೊಡ್ಡ ಪ್ರದೇಶವನ್ನು ನಾವು ಜೀವಿಗೋಳ ಅಂಥೇಳಿ ಕರಿತೀವಿ, ಮೀಸಲು ಜೀವಗೋಳ ಅಂಥೇಳಿ ಕರಿತೀವಿ. ಓಕೆ, ಮೀಸಲು ಜೀವಗೋಳದ ವಲಯಗಳು ಯಾವುವು, ಝೋನ್ಸ್ಗಳು ಯಾವ್ಯಾವ ಬರ್ತವೆ. ಇಲ್ಲಿ ಮುಖ್ಯವಾಗಿ ಕೇಂದ್ರ ವಲಯ, ಇದು ಸಂಪೂರ್ಣ ಆರಕ್ಷಿತ ಪ್ರದೇಶವಾಗಿರುತ್ತೆ, ಯಾವುದೇ ಮಾನವನ ಚಟುವಟಿಕೆ ಇರುವುದಿಲ್ಲ ಯಾವುದರಲ್ಲಿ, ಕೇಂದ್ರ ವಲಯದಲ್ಲಿ. ನೆಕ್ಸ್ಟು ಬಫರ್ ಝೋನ್ ಅಂತ ಇರುತ್ತೆ. ಇಲ್ಲಿ ಸೀಮಿತ ಚಟುವಟಿಕೆ ಇರುತ್ತೆ, ಅಂದರೆ ಇಲ್ಲಿ ನಾವು ಸಂಶೋಧನೆಯನ್ನು ಮಾಡ್ಬೋದು, ಶಿಕ್ಷಣವನ್ನು ಕೂಡ ಮಾಡ್ಬೋದು. ಇದಕ್ಕೆ ಬಫರ್ ಝೋನ್ ಅಂತ ಹೇಳಿ ಕರಿತೀವಿ. ಇನ್ನೊಂದು ಟ್ರಾನ್ಸಿಷನ್ ಝೋನ್ ಅಥವಾ ಸ್ಥಾನಾಂತರ ವಲಯ, ಇಲ್ಲಿ ಮಾನವನ ವಾಸ ಕೂಡ ಇರುತ್ತೆ, ಶಾಶ್ವತ ಅಭಿವೃದ್ಧಿ ಕೂಡ ಇರುತ್ತೆ. ಇದಕ್ಕೆ ಸ್ಥಾನಾಂತರ ವಲಯ ಅಂತ ಹೇಳಿ ಕರಿತೀವಿ. ಇದು ಜೀವ ಮೀಸಲು ವಲಯದಲ್ಲಿ ಕಂಡು ಬರುವಂತಹ ಪ್ರಮುಖ 3 ವಲಯಗಳು. ಸೊ ಈ ಮೀಸಲು ಜೀವಗೋಳದ ಮಹತ್ವ ಏನು, ಯಾಕೆ ಇದನ್ನು ನಾವು ಸಂರಕ್ಷಣೆಯನ್ನು ಮಾಡಬೇಕು ಅಂತ ನೋಡೋದಾದರೆ ಜೀವ ವೈವಿಧ್ಯಮದ ಸಂರಕ್ಷಣೆಯನ್ನು ಮಾಡಬೇಕು, ಸ್ಥಳೀಯ ಜನರ ಜೀವನೋಪಾಯಕ್ಕೆ ಸಹಕಾರವಾಗುವಂಥದ್ದು, ಪರಿಸರದ ಜಾಗೃತಿಯನ್ನು ಮೂಡಿಸುವಂಥದ್ದು. ಮತ್ತು ಭಾರತದ ಕೆಲವು ಮೀಸಲು ಜೀವಗೋಳು ನೀಲಗಿರಿ ಮೀಸಲು ಜೀವಗೋಳ, ಸುಂದರ್ಬನ್, ನಂದಾದೇವಿ, ಅಗಸ್ತ್ಯಮಲೈ ಎನ್ನುವಂತಹ 4 ಪ್ರಮುಖ ಭಾರತದ ಮೀಸಲು ಜೀವಗಳಾಗಿರ್ತವೆ. ನೆಕ್ಸ್ಟ್ ಏನಪ್ಪ ಅಂದರೆ ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತು. ಏನಪ್ಪ ಅಂದರೆ ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತು. ಸಸ್ಯ ಸಂಪತ್ತು ಅಂದರೆ ಫ್ಲೋರಾ ಅಂತ ಹೇಳಿ ಕರಿತೀವಿ. ಹೀಗಂದರೆ ಏನು ಅಂತ ನೋಡೋದಾದರೆ ಒಂದು ಪ್ರದೇಶದಲ್ಲಿ ಕಂಡುಬರುವಂಥ ಎಲ್ಲ ಸಸ್ಯ ಜಾತಿಗಳ ಒಟ್ಟುಗೂಡಿದ ಒಂದು ಸಂಪತ್ತಕ್ಕೆ ನಾವು ಸಸ್ಯ ಸಂಪತ್ತು ಅಂತ ಹೇಳಿ ಕರಿತೀವಿ. ಈ ಸಸ್ಯ ಸಂಪತ್ತು ಎಲ್ಲಿ ಉತ್ತಮವಾಗಿರುತ್ತೆ ಅಂದರೆ ಸಸ್ಯಗಳು, ಆಹಾರ, ಆಮ್ಲಜನಕ, ಔಷಧಿ ಮೂಲಗಳು ಇವೆಲ್ಲವೂ ಕೂಡ ಒಟ್ಟುಗೂಡಿ ಒಂದು ಪ್ರದೇಶದಲ್ಲಿ ಕಂಡುಬರುವಂಥ
ಸಸ್ಯದ ಆಹಾರ, ಆಮ್ಲಜನಕ, ಔಷಧಗಳ ಮೂಲಗಳು ಒಂದೇ ಕಡೆಯಲ್ಲಿ ಕಂಡುಬರುವಂಥದ್ದಕ್ಕೆ ನಾವು ಸಸ್ಯ ಸಂಪತ್ತು ಅಂತ ಹೇಳಿ ಕರಿತೀವಿ. ಅಲ್ಲಿ ಅರಣ್ಯದ ಮರಗಳಿರ್ತವೆ, ಬೆಳೆ ಸಸ್ಯಗಳಿರ್ತವೆ, ಔಷಧಿ ಸಸ್ಯಗಳಿರ್ತವೆ. ಇವೆಲ್ಲವನ್ನು ಕೂಡ ಒಟ್ಟಿಗೆ ಕೂಡಿ ನಾವು ಸಸ್ಯ ಸಂಪತ್ತು ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಪ್ರಾಣಿ ಸಂಪತ್ತು. ಪ್ರಾಣಿ ಸಂಪತ್ತು ಅಂದರೆ ಏನು? ಒಂದು ಪ್ರದೇಶದಲ್ಲಿರುವ ಎಲ್ಲ ಪ್ರಾಣಿ ಜಾತಿಗಳ ಒಟ್ಟುಗೂಡಿದ ರೂಪವೇ ಪ್ರಾಣಿ ಸಂಪತ್ತು ಅಂತ ಹೇಳಿ ಕರಿತೀವಿ. ಪ್ರಾಣಿಗಳು ಪರಿಸರದ ಸಮತೋಲನವನ್ನು ವಹಿಸಲು ತುಂಬ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಉದಾಹರಣೆಗೆ ಕಾಡು ಪ್ರಾಣಿಗಳಾದ ಹುಲಿ ಮತ್ತು ಆನೆಗಳು, ಸಾಕು ಪ್ರಾಣಿಗಳಾದ ಹಸು, ಮೇಕೆ, ಪಕ್ಷಿಗಳು ಮತ್ತು ಜಲಚರಗಳು ಇವೆಲ್ಲವನ್ನು ಕೂಡಿ ನಾವು ಒಟ್ಟಿಗೆ ಏನಂತ ಕರಿತೀವಿ? ಪ್ರಾಣಿ ಸಂಪತ್ತು ಅಂತ ಹೇಳಿ ಕರಿತೀವಿ. ಹಾಗಾದರೆ ಪ್ರಾಣಿ ಸಂಪತ್ತು ಮತ್ತು ಸಸ್ಯ ಸಂಪತ್ತಿನ ಮಹತ್ವ ಏನು ಅಂತ ನೋಡೋದಾದರೆ, ಇಲ್ಲಿ ಸಸ್ಯ ಸಂಪತ್ತು ಎಂತಕ್ಕಂಥದ್ದು ಆಹಾರ ಉತ್ಪಾದನೆ ಮಾಡುವಂಥದ್ದು. ನೋಡಿ, ನಿಮಗೆ ಗೊತ್ತಿರಬೇಕು, ಉತ್ಪಾದಕರು, ಪ್ರಾಥಮಿಕ ಭಕ್ಷಕರು, ದ್ವಿತೀಯ ಭಕ್ಷಕರು, ತೃತೀಯ ಭಕ್ಷಕರು, ಈ ರೀತಿಯಾಗಿ ನೀವು ಪಿರಮಿಡನ್ನು ನೋಡಿರ್ಬೋದು. ಇಲ್ಲಿ ಉತ್ಪಾದಕರು ಇದ್ದರೆ ಮಾತ್ರ ಪ್ರಥಮ, ದ್ವಿತೀಯ, ತೃತೀಯ ಭಕ್ಷಕರು ಇರುವಂಥದ್ದು. ಹಾಗಾಗಿ ಆಹಾರ ಉತ್ಪಾದನೆ ತುಂಬಾ ಇಂಪಾರ್ಟೆಂಟು. ಇದು ಉತ್ಪಾದಕರು ಅಂತ ಹೇಳಿ ಕರಿತೀವಿ. ಎಲ್ಲ ಸಸ್ಯಗಳಿಗೆ ನಾವು ಉತ್ಪಾದಕರು ಅಂತ ಹೇಳಿ ಕರಿತೀವಿ. ಸಸ್ಯವನ್ನು ಅವಲಂಬಿತ ಮೊದಲ ವರ್ಗದ ಜೀವಿಗಳನ್ನು ನಾವು ಪ್ರಾಥಮಿಕ ಭಕ್ಷಕರು ಅಂತ ಹೇಳಿ ಕರಿತೀವಿ. ಈ ರೀತಿಯಾಗಿ ಸಸ್ಯ ಸಂಪತ್ತು ನಮಗೆ ಆಹಾರ ಉತ್ಪಾದನೆಯಲ್ಲಿ ತುಂಬಾ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಮತ್ತು ಈ ಸಸ್ಯಗಳು ಆಮ್ಲಜನಕವನ್ನು ಒದಗಿಸುತ್ತವೆ, ಮಣ್ಣಿನ ಸಂರಕ್ಷಣೆಯನ್ನು ಮಾಡ್ತವೆ, ಹವಾಮಾನ ನಿಯಂತ್ರಣ ಮಾಡ್ತವೆ. ಹಾಗಾದರೆ ಪ್ರಾಣಿ ಸಂಪತ್ತು ಏನಾಗ್ತಾ ಇದೆ? ಆಹಾರ ಸರಪಳಿಯ ಸಮತೋಲನವನ್ನು ಕಾಪಾಡ್ತವೆ. ಪ್ರಾಣಿಗಳು ಕೃಷಿಗೆ ಸಹಕಾರವನ್ನು ನೀಡ್ತವೆ, ಪರಿಸರ ಸಮತೋಲನವನ್ನು ಕಾಪಾಡ್ತವೆ, ಮಾನವನಿಗೆ ಜೀವನೋಪಾಯವನ್ನು ಕೂಡ ಒದಗಿಸುವಂಥದ್ದು ಈ ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತಿನ ಮಹತ್ವ ಅಂತ ಹೇಳಿ ನಾವು ಹೇಳ್ಬೋದು. ಹಾಗಾದರೆ ಸಸ್ಯ ಮತ್ತು ಪ್ರಾಣಿ ಸಂಪತ್ತಿಗೆ ಇರುವಂಥ ಅಪಾಯಗಳೇನಪ್ಪ ಅಂದರೆ, ಅರಣ್ಯ ನಾಶ ಆದರೆ ಅರಣ್ಯದಲ್ಲಿರುವಂತಹ ಪ್ರಾಣಿಗಳು ನಾಡಿನೊಳಗೆ ನುಗ್ಗಿ ಮಾನವ ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷ ಜಾಸ್ತಿ ಆಗುತ್ತಾ ಹೋಗುತ್ತೆ. ಆಲ್ರೆಡಿ ನಾವು ಪ್ರಾಣಿಗಳಿರುವಂಥ ವಲಸೆ ಜಾಗವನ್ನು ನಾವು ಆವರಿಸಿಬಿಟ್ಟಿದ್ದೇವೆ. ಅವುಗಳು ನಮ್ಮ ಜೀವನದಲ್ಲಿ, ನಮ್ಮ ಒಂದು ಪರಿಸರದಲ್ಲಿ ಬಂದಾಗ ಇಲ್ಲಿ ಮಾನವ ಮತ್ತು ಪ್ರಾಣಿಗಳ ನಡುವೆ ಸಂಘರ್ಷ ಜಾಸ್ತಿಯಾಗಿ ಇಲ್ಲಿ ಮಾನವ ಬಲಿಗಳಾಗ್ಬೋದು ಅಥವಾ ಪ್ರಾಣಿ ಬಲಿಗಳು ಕೂಡ ಆಗುವಂಥದ್ದು. ಸೊ ಸಸ್ಯ ಸಂಪತ್ತು ನಾಶ ಆದರೆ ಮಾಲಿನ್ಯ ಆಗುವಂಥದ್ದು. ಬೇಟೆ ಜಾಸ್ತಿ ಆದರೆ ಕೆಲವೊಂದು ಪ್ರಾಣಿಗಳ ಸಂತತಿಯನ್ನು ನಾವು ನೋಡ್ಬೋದು, ನಾಶವನ್ನು ನೋಡ್ಬೋದು. ಈ ಸಂತತಿ ಮತ್ತೆ ಹುಟ್ಟಲಾಗದಷ್ಟು ಅಳಿವಿನಂಚಿಗೆ ತಲುಪಿರುವಂಥ ಸಾಧ್ಯತೆಗಳಿವೆ. ಆಲ್ರೆಡಿ ಏನಾಗಿದೆ, ಡೈನೋಸಾರ್ ಎನ್ನುವಂತಹ ಜೀವಿ ಏನಾಗ್ತಾ ಇದೆ, ನಮ್ಮಿಂದ ಕಣ್ಮರೆಯಾಗಿರೋದನ್ನು ನೋಡ್ತೀವಿ. ಅದೇ ರೀತಿಯಾಗಿ ಡೌಡೋ ಅನ್ನುವಂಥ ಪಕ್ಷಿ ಕೂಡ ಏನಾಗಿದೆ, ಸಂಪೂರ್ಣವಾಗಿ ನಾಶವಾಗಿರೋದನ್ನು ನಾವು ಗಮನಿಸ್ತೀವಿ. ಓಕೆ, ಈ ರೀತಿಯಾಗಿ ಬೇಟೆ ನಾಶದಿಂದ ಪ್ರಾಣಿ ಮತ್ತು ಸಸ್ಯಗಳ ಸಂಪತ್ತು ಸಂಪೂರ್ಣವಾಗಿ ತಮ್ಮ ವಂಶವನ್ನು ಕಳೆದುಕೊಳ್ಳುವಂಥ ಅಪಾಯ ಇರುತ್ತೆ. ಇದರಿಂದ ಹವಾಮಾನ ಬದಲಾವಣೆ ಕೂಡ ಉಂಟಾಗುತ್ತದೆ. ಸಸ್ಯ ಮತ್ತು ಪ್ರಾಣಿ ಸಂಪತ್ತಿನ ಅರಣ್ಯ ಸಂರಕ್ಷಣೆ, ವನ್ಯಜೀವಿ ಸುರಕ್ಷಿತ ಪ್ರದೇಶಗಳು, ರಾಷ್ಟ್ರೀಯ ಉದ್ಯಾನಗಳು, ಮೀಸಲು ಜೀವಗಳು ಮತ್ತು ಜನಜಾಗೃತಿ ಮೂಡಿಸುವುದರ ಮೂಲಕ ನಾವು ಇವುಗಳ ಸಂರಕ್ಷಣೆಯನ್ನು ಮಾಡ್ಬೋದು. ನೆಕ್ಸ್ಟ್ ಏನಪ್ಪ ಅಂದರೆ ಸ್ಥಳೀಯ ಪ್ರಭೇದಗಳು. ಸ್ಥಳೀಯ ಪ್ರಭೇದಗಳು ಅಂತಂದರೆ ಏನು, ಅರ್ಥ ಏನು ಅಂತ ನೋಡೋದಾದರೆ, ಇಲ್ಲಿ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಮಾತ್ರ ಹೊಂದಿಕೊಂಡಿರುವಂಥ ಸಸ್ಯ ಅಥವಾ ಪ್ರಾಣಿ ಜಾತಿಯ ಸ್ಥಳೀಯ ಪ್ರಭೇದ ಅಂತೇಳಿ ಕರಿತೀವಿ. ಇವು ಪರಿಸರಕ್ಕೆ, ಅದೇ ವಾತಾವರಣ ಮತ್ತು ಮಣ್ಣು ಪರಿಸರಕ್ಕೆ ತಕ್ಕಂತೆ ಏನಾಗಿರ್ತವೆ, ರೂಪುಗೊಂಡಿರ್ತವೆ. ಇವುಗಳಿಗೆ ನಾವು ಏನಂತ ಕರಿತೀವಪ್ಪ ಅಂದರೆ ಸ್ಥಳೀಯ ಪ್ರಭೇದಗಳು ಅಂಥೇಳಿ ಕರಿತೀವಿ. ಇವುಗಳ ಲಕ್ಷಣಗಳು ಯಾವ ರೀತಿಯಾಗಿರ್ತವೆ ಸ್ಥಳೀಯ ಪ್ರಭೇದಗಳದು ಅಂತ ನೋಡಿದಾಗ, ವಿಶ್ವದ ಇತರೆ ಭಾಗಗಳಲ್ಲಿ ಇದು ಕಂಡುಬರುವುದಿಲ್ಲ. ಒಂದು ಸ್ಥಳದಲ್ಲಿ ಮಾತ್ರ ಇದು ಸೀಮಿತವಾಗಿರುತ್ತೆ. ವಿಶ್ವದ ಯಾವುದೇ ಜಾಗದಲ್ಲೂ ಕೂಡ ಕಂಡುಬರುವುದಿಲ್ಲ. ಪ್ರತಿ ಸ್ಥಳಕ್ಕೆ ವಿಶೇಷವಾಗಿರುವಂಥದ್ದು, ಪರಿಸರಕ್ಕೆ ಹೊಂದಿಕೊಳ್ಳುವಂಥ ಸಾಮರ್ಥ್ಯ ಉನ್ನತವಾಗಿರುತ್ತೆ. ಉದಾಹರಣೆಗೆ ಸಸ್ಯ ಸ್ಥಳೀಯ ಪ್ರಭೇದಗಳು ಮಚ್ಚೆಮರಿ, ಸಮ್ ಮೆಡಿಸಿನ್ ಪ್ಲ್ಯಾಂಟ್ ವೆಸ್ಟರ್ನ್ ಘಾಟ್ಸ್. ಮಚ್ಚೆಮರಿ ಎನ್ನುವಂಥ ಒಂದು ಔಷಧಿ ಗುಣವನ್ನು ಹೊಂದಿರುವಂಥ ಇದು ಸಸ್ಯವಾಗಿದೆ. ಇದು ವೆಸ್ಟರ್ನ್ ಘಾಟಲ್ಲಿ ಮಾತ್ರ ಕಂಡುಬರುತ್ತದೆ. ಕೇರಳದ ತೆಂಗು ಅಲ್ಲಿ ಮಾತ್ರ ಕಂಡುಬರುತ್ತದೆ, ಉಳಿದ ಕಡೆ ಕಂಡುಬರುವುದಿಲ್ಲ.
ಮಲೆನಾಡಿನ ಐತಿಹಾಸಿಕ ಸಸ್ಯಗಳು ಕೂಡ ಅಲ್ಲಿ ಆ ಸ್ಥಳೀಯ ಪ್ರಭೇದಗಳಂತೇಳಿ ಕರಿತೀವಿ. ಸ್ಥಳೀಯ ಪ್ರಭೇದಗಳಿಗೆ ಸಂಬಂಧಿಸಿದ ಹಾಗೆ ಪ್ರಾಣಿ ಪ್ರಭೇದಗಳು ಕೂಡ ಸ್ಥಳೀಯ ಪ್ರಭೇದಗಳು ಇರ್ತವೆ. ಉದಾಹರಣೆಗೆ ಹರಿಣೆಗಳು ಅಥವಾ ನೀಲಗಿರಿ ಅಂತೇಳಿ ಕರಿತೀವಿ. ಆಸಾಮ್ರ ಮೃಗ ಆಸಾಮ್ನ ಸುಂದರ್ಬನ್ನಲ್ಲಿ ಮಾತ್ರ ಕಂಡುಬರುತ್ತೆ. ವೆಸ್ಟರ್ನ್ ಘಾಟ್ಸ್ ಅಕಾಡೆಮಿಕ್ ಫ್ರಾಗ್ ಸ್ಪೀಸೀಸ್ ಅಂತ ಕರಿತೀವಿ. ಇವು ಕೂಡ ವೆಸ್ಟರ್ನ್ ಘಾಟಲ್ಲಿ ಕಂಡುಬರುವಂಥದ್ದು. ಹಾಗಾದರೆ ಸ್ಥಳೀಯ ಪ್ರಭೇದಗಳ ಮಹತ್ವ ಏನಂತ ನೋಡೋದಾದರೆ, ಸ್ಥಳೀಯ ಜಾತಿಗಳು ಮತ್ತು ಜೀವ ವೈವಿಧ್ಯವನ್ನು ಹೆಚ್ಚಿಸುತ್ತದೆ, ಪರಿಸರದ ಸಮತೋಲನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ, ಭೌಗೋಳಿಕ ಅಧ್ಯಯನಕ್ಕೆ ನೆರವು ಮಾಡುತ್ತೆ, ಔಷಧಿ, ಆಹಾರ ಮತ್ತು ಆರ್ಥಿಕ ಸಂಪನ್ಮೂಲವನ್ನು ಇದು ಉಳಿಸಂತೆ. ಇದು ಇದರ ಒಂದು ಮಹತ್ವ ಆಗಿದೆ. ಹಾಗಾದರೆ ಇದಕ್ಕೆ ಕೂಡ ಅಪಾಯಗಳಿದೆ. ಏನಿದೆ ಅಪಾಯ ಅಂದರೆ, ಎಲ್ಲದಕ್ಕೂ ಒಂದು ಮೂಲ ಅಪಾಯ ಏನಪ್ಪ ಅಂದರೆ ಅರಣ್ಯ ನಾಶವಾಗುವಂಥದ್ದು, ಅತಿಯಾದ ಬೇಟೆಯಾಡುವಿಕೆ, ಪರಿಸರ ಮಾಲಿನ್ಯ, ಮಾನವನ ಅತಿಯಾದ ಚಟುವಟಿಕೆ. ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವಂಥ, ಅರಾವಳಿ ಬೆಟ್ಟಗಳಲ್ಲಿ ಕಂಡುಬರುವಂಥ ಅತಿಯಾದ ಮಾನವನ ಚಟುವಟಿಕೆಯಿಂದ ಅಲ್ಲಿರುವಂಥ ಅರಣ್ಯ ನಾಶ ಆಗಿ ಅಲ್ಲಿ ಇನ್ನಿತರ ಚಟುವಟಿಕೆಗಳು ನಡೆಯುವಂಥ ಸಾಧ್ಯತೆ ಇರುತ್ತೆ. ಹಾಗಾದರೆ ಯಾವ ರೀತಿಯಾಗಿ ಸಂರಕ್ಷಣೆಯನ್ನು ಮಾಡಬೇಕು ಅಂತ ನೋಡೋದಾದರೆ, ಸ್ಥಳೀಯ ಪ್ರಭೇದಗಳ ಸಂರಕ್ಷಣೆ, ವನ್ಯಜೀವಿ ಸಂರಕ್ಷಿತ ಪ್ರದೇಶಗಳು, ರಾಷ್ಟ್ರೀಯ ಉದ್ಯಾನವನಗಳು, ಮೀಸಲು ಜೀವಿಗಳು ಇವುಗಳಿಗೆ ಸಹಾಯ ಮಾಡುವಂಥದ್ದು, ಜನಜಾಗೃತಿ ಮತ್ತು ಶಾಶ್ವತ ಪರಿಹಾರ ನಿರ್ವಹಣೆ ಅಗತ್ಯ ಇದೆ. ಸೊ ಇದು ಒಂದು ಸಂರಕ್ಷಣೆ ಆಗಿದ್ದು, ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಪ್ರಭೇದ ಎಂದರೇನು ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ನೇರವಾದ ಪ್ರಶ್ನೆಯನ್ನು ಈಗಾಗಲೇ ಕೇಳಿದ್ದಾರೆ ಕೂಡ. ಪ್ರಭೇದ ಎಂದರೇನು ಅಂತ ನೋಡೋದಾದರೆ, ಒಂದು ಜಾತಿಯೊಳಗಿನ ಸಮಾನ ಗುಣಲಕ್ಷಣಗಳನ್ನು ಹೊಂದಿರುವಂತಹ ಪರಸ್ಪರ ಸಂಬಂಧಿಸಿದ ಮತ್ತು ಪರಸ್ಪರ ಪರಸ್ಪರವಾಗಿ ಜೀವನವನ್ನು ನಿರ್ವಹಿಸಬಹುದಾದ ಜೀವಿಗಳ ಗುಂಪನ್ನು ಪ್ರಭೇದ ಅಂತೇಳಿ ಕರಿತೀವಿ. ಏನಪ್ಪ ಪ್ರಭೇದ? ಸಿಂಪಲ್ ಆಗಿ ಹೇಳಬೇಕಂದ್ರೆ, ಈಗ ಒಂದು ಜಾತಿಯ ಪ್ರಾಣಿಯು ಅದೇ ಜಾತಿಯ ಪ್ರಾಣಿಯೊಂದಿಗೆ ಸಂತಾನೋತ್ಪತ್ತಿ ಮಾಡಿ ಅದರ ವಂಶವಾಹಿಯನ್ನು ಮುಂದುವರಿಸುವುದಕ್ಕೆ ಪ್ರಭೇದ ಅಂತೇಳಿ ಕರಿತೀವಿ. ಸೊ ಈಗ ಸಂಕ್ಷಿಪ್ತವಾಗಿ ಒಬ್ಬರ ಜೊತೆ ಪಾಳು ಇದರ ಅರ್ಥ. ಓಕೆ, ಈಗ ಒಂದು ಜಾತಿಯ ಪ್ರಾಣಿ ಅದೇ ಜಾತಿಯ ಪ್ರಾಣಿಯೊಂದಿಗೆ ಸಂತಾನೋತ್ಪತ್ತಿ ಮಾಡಿ ತಮ್ಮ ವಂಶವಾಹಿಯನ್ನು ಬೆಳೆಸುವಂಥ ಒಂದು ಪದ್ಧತಿಗೆ, ಒಂದು ಪ್ರಕ್ರಿಯೆಗೆ ನಾವು ಪ್ರಭೇದ ಅಂತೇಳಿ ಕರಿತೀವಿ. ಸೊ ಈ ಪ್ರಭೇದದ ಲಕ್ಷಣಗಳೇನಪ್ಪ ಅಂದರೆ, ಇಲ್ಲಿ ಲಕ್ಷಣಗಳೇನಪ್ಪ ಅಂದರೆ, ಅವು ಸಮಾನ ಗುಣಲಕ್ಷಣಗಳನ್ನು ಹೊಂದಿರ್ತವೆ, ಪರಿಸರಕ್ಕೆ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರ್ತವೆ. ಉದಾಹರಣೆಗೆ ಗೋಧಿ ಅಥವಾ ಬಾಳೆಹಣ್ಣು. ಪ್ರಾಣಿಗಳಲ್ಲಿ ಹುಲಿ ಮತ್ತು ಆನೆ, ಹಸು. ಉದಾಹರಣೆಗೆ ಪ್ರಭೇದವೇ ಜೀವ ವೈವಿಧ್ಯಮಯದ ಮೂಲ. ಪ್ರಭೇದ ಎನ್ನುವಂಥದ್ದು ಜೀವ ವೈವಿಧ್ಯತೆಯ ಮೂಲವಾಗಿದೆ. ಸಸ್ಯ ಮತ್ತು ಪ್ರಾಣಿ ಜಾತಿಗಳ ಅಧ್ಯಯನದಲ್ಲಿ ಇದು ಮುಖ್ಯವಾಗಿರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಓಕೆ, ಈಗ ನೆಕ್ಸ್ಟ್ ಏನಪ್ಪ ಅಂದರೆ, ಕೆಂಪು ದತ್ತಾಂಶ ಪುಸ್ತಕ ಅಥವಾ ರೆಡ್ ಡೇಟಾ ಬುಕ್ ಅಂತ ಹೇಳಿ ಕರಿತೀವಿ. ಇದಂದರೆ ಏನು ಅಂತ ನೋಡೋದಾದರೆ, ಅಪಾಯದಲ್ಲಿರುವ ಸಸ್ಯ ಅಥವಾ ಪ್ರಾಣಿ ಜಾತಿಗಳ ವಿವರಗಳನ್ನು ದಾಖಲಿಸುವ ಅಧಿಕೃತ ಪುಸ್ತಕವೇ ಕೆಂಪು ದತ್ತಾಂಶ ಪುಸ್ತಕ. ಇದರ ಉದ್ದೇಶ ಜೀವ ವೈವಿಧ್ಯತೆಯನ್ನು ಸಂರಕ್ಷಿಸಲು ಜಾಗೃತಿ ಮೂಡಿಸುವ ಒಂದು ಡೇಟಾ ಬುಕ್ ಆಗಿರುತ್ತೆ. ಏನಪ್ಪ ಅಂದರೆ, ಅಳಿವಿನಂಚಿನಲ್ಲಿರುವಂಥ ಮತ್ತು ಅಳಿದು ಹೋಗಿರುವಂಥ ಪ್ರಾಣಿಗಳನ್ನು, ಅವುಗಳ ಮಾಹಿತಿಯನ್ನು ಸಂಗ್ರಹಿಸಿ ಅದರ ಬಗ್ಗೆ ಜನರಿಗೆ ಜಾಗೃತಿಯನ್ನು ಮೂಡಿಸುವಂತಹ ರೆಡ್ ಡೇಟಾ ಬುಕ್ ಆಗಿದೆ. ಇದರ ಏನೆಲ್ಲ ಮಾಹಿತಿಯನ್ನು ಒಳಗೊಂಡಿರುತ್ತೆ ಅಂದರೆ, ಅಪಾಯದಲ್ಲಿರುವ ಜಾತಿಗಳು ಅಂದರೆ ಎಂಡೇಂಜರ್ಡ್ ಅಂದರೆ ಆಲ್ರೆಡಿ ಅಪಾಯದಲ್ಲಿರುವಂಥ ಜೀವಿಗಳು, ಅಪಾಯಕ್ಕೆ ಒಳಪಟ್ಟ ಜಾತಿಗಳು, ಇಟ್ ಮೀನ್ ವಲ್ನರೇಬಲ್ ಅಂತ ಹೇಳಿ ಕರಿತೀವಿ. ಅಳಿದು ಹೋಗಿರುವ ಎಕ್ಸ್ಟಿಂಕ್ಟ್ ಜಾತಿಗಳು ಅಂದರೆ ಈಗ ಡೈನೋಸಾರಸ್ ಏನಾಗಿದೆ, ಅಳಿದು ಹೋಗಿರುವ ಸಂತತಿಯಾಗಿದೆ. ಇವುಗಳಿಗೆ ಎಕ್ಸ್ಟಿಂಕ್ಟ್ ಅಂತ ಹೇಳಿ ಕರಿತೀವಿ. ಜೀವಾವಳಿ, ವಾಸಸ್ಥಾನ, ಅಪಾಯದ ಕಾರಣಗಳಿರುತ್ತೆ. ಹಾಗಾಗಿ ಇವುಗಳು ಅಪಾಯದಲ್ಲಿರ್ಬೋದು, ಅಪಾಯಕ್ಕೆ ಒಳಪಟ್ಟಿರ್ಬೋದು. ಈ ರೀತಿಯಾದ ಮಾಹಿತಿಗಳನ್ನು ಸಂಗ್ರಹಿಸಿ ಜನದ ಜಾಗೃತಿಯನ್ನು ಮೂಡಿಸಿ ವರದಿಗಳನ್ನು ಸಲ್ಲಿಸಿ ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥದ್ದು. ಇದರ ಉದ್ದೇಶ ಏನು ಅಂತ ನೋಡೋದಾದರೆ, ಅಪಾಯದಲ್ಲಿರುವ ಜೀವಿಗಳನ್ನು ಗುರುತಿಸಿ ರಕ್ಷಣೆ ಮಾಡುವುದಕ್ಕೆ ನೆರವು ನೀಡುವುದು,
ಜನರಿಗೆ ಪರಿಸರ ಜಾಗೃತಿಯನ್ನು ಮೂಡಿಸುವುದು, ಸಂಶೋಧನೆ ಮತ್ತು ನೀತಿ ನಿರೂಪಿಸಲು ಮಾಹಿತಿಯನ್ನು ನೆರವು ನೀಡುವಂಥದ್ದು. ಉದಾಹರಣೆಗೆ ಈಗ ಪ್ರಾಣಿ ಆಗಿರುವಂಥ ಹುಲಿ, ಆನೆ, ಒಂದೇ ಕೊಂಬಿನ ಘೇಂಡಾಮೃಗ, ಸಸ್ಯ, ಕಾಡುಮೇವು, ಕೆಲವು ಅಪಾಯದಲ್ಲಿರುವಂಥ ಔಷಧಿ ಸಸ್ಯಗಳು. ಓಕೆನಾ. ಈಗ ವಲಸೆ ಹಕ್ಕಿಗಳ ಬಗ್ಗೆ ನೋಡ್ತಾ ಹೋಗೋಣ. ವಲಸೆ ಮೈಗ್ರೇಟರಿ ಬರ್ಡ್ಸ್ ಅಂದರೆ ಏನು ಅಂತ ನೋಡೋಣ. ಮೈಗ್ರೇಟರಿ ಬರ್ಡ್ಸ್ ಅಂದರೆ ಹವಾಮಾನ ಬದಲಾವಣೆ ಮತ್ತು ಆಹಾರ ಮತ್ತು ವಾಸಸ್ಥಾನಕ್ಕಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಿಯಮಿತವಾಗಿ ಸಂಚರಿಸುವ ಹಕ್ಕಿಗಳಿಗೆ ನಾವು ವಲಸೆ ಹಕ್ಕಿ ಅಂತ ಹೇಳಿ ಕರಿತೀವಿ. ಇವುಗಳ ಲಕ್ಷಣ ಏನಪ್ಪ ಅಂದರೆ ಇವುಗಳು ವರ್ಷಕ್ಕೊಂದು ನಿರ್ದಿಷ್ಟ ಕಾಲದಲ್ಲಿ ಸ್ಥಳಾಂತರಗೊಳ್ಳುತ್ತವೆ, ಹೆಚ್ಚಿನ ದೂರವನ್ನು ತಲುಪ್ತವೆ. ಯಾಕಪ್ಪ ಈ ವಲಸೆಯನ್ನು ಸುಮಾರು ಹಕ್ಕಿಗಳು ಒಂದು ದೇಶದಿಂದ ಒಂದು ಖಂಡಾಂತರವಾಗಿ ಈ ರೀತಿಯಾಗಿ ಚಲಿಸುವುದನ್ನು ನೋಡ್ತೀವಿ. ಯಾಕೆ ಅಂದರೆ ಅಲ್ಲಿ ಹವಾಮಾನ ಬದಲಾವಣೆ ಆದಾಗ ಸೂಕ್ತವಾದ ವಾತಾವರಣದಲ್ಲಿ ಇದ್ದು ತಮ್ಮ ಸಂತಾನೋತ್ಪತ್ತಿಯನ್ನು ಮಾಡಿಕೊಂಡು ಮತ್ತು ಅವು ತಮ್ಮ ಮೂಲ ಸ್ಥಳಕ್ಕೆ ಹೋಗುವಷ್ಟರಲ್ಲಿ ಅಲ್ಲಿ ವಾತಾವರಣ ಕ್ಲಿಯರ್ ಆಗಿರುತ್ತೆ, ವಾಪಸ್ ಅಲ್ಲಿ ಹೋಗಿ ತಮ್ಮ ಜೀವನವನ್ನು ನಡೆಸ್ತವೆ. ಹಾಗಾಗಿ ಇಲ್ಲಿ ತಮ್ಮ ಆಹಾರಕ್ಕಾಗಿ, ವಾಸಸ್ಥಾನಕ್ಕಾಗಿ, ಬೆಳೆಯುವ ಪರಿಸರಕ್ಕಾಗಿ ಸ್ಥಳಾಂತರವನ್ನು ಗೊಳ್ತವೆ. ಹಾಗಾದರೆ ಉದ್ದೇಶ ಏನಪ್ಪ ಅಂದರೆ ತಂಪು ಮತ್ತು ಬೆಚ್ಚಗಿನ ಹವಾಮಾನದಲ್ಲಿ ಜೀವನದ ಅನುಕೂಲತೆಯನ್ನು ಮಾಡ್ಕೋತೇವೆ. ಆಹಾರದ ಲಭ್ಯತೆಗೆ ಅನುಗುಣವಾಗಿ ಅವು ವಲಸೆ ಹೋಗ್ತವೆ. ಸಂತತಿಯ ಬೆಳವಣಿಗೆಗಾಗಿ ಸೂಕ್ತವಾದ ಹವಾಮಾನಕ್ಕಾಗಿ ವಲಸೆ ಹೋಗ್ತವೆ. ಉದಾಹರಣೆಗೆ ಸೈಬೀರಿಯನ್ ಕ್ರೇನ್ ಎನ್ನುವಂಥದ್ದು, ಇದು ಸೈಬೀರಿಯಾದಿಂದ ಭಾರತದ ಕಡೆಗೆ ಬರುತ್ತೆ. ಸೈಬೀರಿಯಾ ಕ್ರೇನ್ಸ್ಗಳು ಸೈಬೀರಿಯಾದಿಂದ ಭಾರತದ ಕಡೆಗೆ ಬರುತ್ತೆ. ಈಗ ಹುಬ್ಬಳ್ಳಿ ಕಗ್ಗುತ್ತಿಂಟ ಹಕ್ಕಿ ಅನ್ನುವಂಥದ್ದು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಬರುತ್ತೆ. ಬ್ರ್ಯಾಂಡ್ಗೀಸ್ ಮತ್ತು ಹೋರ್ಲಿಂಗ್ ಹಕ್ಕಿ ಅನ್ನುವಂಥವು ಇವು ವಲಸೆ ಆಗಿ ಬರುವಂಥ ಹಕ್ಕಿಗಳು. ಇದರ ಮಹತ್ವ ಏನಪ್ಪ ಅಂದರೆ ಪರಿಸರದಲ್ಲಿ ಸಮತೋಲನವನ್ನು ಮಾಡುವಂಥದ್ದು, ಹೂವಿನ ಸಪ್ಲೈ, ಕೀಟ ನಿಯಂತ್ರಣ ಮತ್ತು ಪರಿಸರ ಜಾಗೃತಿಗಾಗಿ ಇವುಗಳ ಮಹತ್ವ ಇಂಪಾರ್ಟೆಂಟು. ಹಾಗಾದರೆ ಸಂರಕ್ಷಣೆ ಮಾಡಬೇಕಾದ್ರೆ ಏನೆಲ್ಲ ಮಾಡಬೇಕು? ಪಕ್ಷಿಧಾಮಗಳನ್ನು ಸಂರಕ್ಷಣೆ ಮಾಡಬೇಕು, ನೈಸರ್ಗಿಕವಾಗಿ ಕೆರೆಗಳನ್ನು ನಿರ್ಮಾಣ ಮಾಡಬೇಕು, ಹೂವಿನ ಅರಣ್ಯಗಳನ್ನು ನಿರ್ಮಿಸಬೇಕು. ವಲಸೆ ಹಕ್ಕಿಗಳ ವರದಿ ಮತ್ತು ಅಧ್ಯಯನ ಇದರಿಂದ ನಮಗೆ ತಿಳಿದು ಬರುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಕಾಗದದ ಮರುಚಕ್ರೀಕರಣ. ಕಾಗದ ಮರುಚಕ್ರೀಕರಣ ಅಂದರೆ ಹಳೆಯ ಅಥವಾ ಉಪಯೋಗಿಸಿದ ಅಥವಾ ತ್ರುಟಿಯಾದ ಕಾಗದವನ್ನು ಅಂದರೆ ವೇಸ್ಟ್ ಪೇಪರ್ ಏನಿರುತ್ತೆ ಎಲ್ಲವನ್ನು ಕೂಡ ಸಂಸ್ಕರಿಸಿ ಹೊಸ ಕಾಗದ ಅಥವಾ ಪ್ಯಾಕೇಜಿಂಗ್ ಉತ್ಪನ್ನಗಳನ್ನು ಪರಿಗಣಿಸುವಂಥ ಒಂದು ಪ್ರಕ್ರಿಯೆಗೆ ಮರುಚಕ್ರೀಕರಣ ಅಂತ ಹೇಳಿ ಕರಿತೀವಿ. ಈ ಪ್ರಕ್ರಿಯೆ ಯಾವ ರೀತಿಯಾಗಿ ಮಾಡ್ತಾರಪ್ಪ ಅಂದರೆ ಹಳೆಯ ಕಾಗದವನ್ನು ಸಂರಕ್ಷಿಸಿ ಅದನ್ನು ತೊಳೆದು ಅನುಕೂಲಗೊಳಿಸುವುದು ಮತ್ತು ಪಲ್ಪ್ ರೂಪದಲ್ಲಿ ಮಾರ್ಪಡಿಸುವುದು, ಹೊಸ ಕಾಗದ ಪುಟಗಳಲ್ಲಿ ಹಚ್ಚಿ ಒಣಗಿಸುವುದು. ಪ್ರಯೋಜನ ಏನಪ್ಪ ಅಂದರೆ ಇಲ್ಲಿ ಮರಗಳನ್ನು ಕಡಿಯೋದು, ಕಡಿತವಾದ ಅರಣ್ಯ ನಾಶ. ನಾವು ಪೇಪರ್ಸ್ಗಾಗಿ ಏನು ಮಾಡಬೇಕಪ್ಪ ಅಂದರೆ ಮರಗಿಡಗಳ ಒಂದು ಹೊಟ್ಟಿನಿಂದ ಪೇಪರ್ಸ್ಗಳನ್ನು ತಯಾರು ಮಾಡ್ತಾರೆ. ಈ ಪೇಪರನ್ನು ರಿಯೂಸ್ ಮಾಡೋದು ಉಪಯೋಗ ಆದರೆ ಅರಣ್ಯ ನಾಶ ಏನಾಗುತ್ತೆ ಕಡಿಮೆ ಪ್ರಮಾಣದಲ್ಲಿ ಆಗುತ್ತೆ. ಮತ್ತು ಸಾಲ್ವೆಂಟ್ಗಳ ಬಳಕೆ ಕಡಿಮೆ, ವಸ್ತು ಮರುಬಳಕೆ, ತ್ಯಾಜ್ಯ ಕಡಿಮೆ. ವಸ್ತುವನ್ನು ಮರುಬಳಕೆ ಮಾಡೋದ್ರಿಂದ ತ್ಯಾಜ್ಯ ಕಡಿಮೆ ಆಗುತ್ತೆ. ಶಕ್ತಿ ಉಳಿತಾಯ, ಹೊಸ ಕಾಗದ ತಯಾರಿಕೆಗೆ ಹೋಲಿಕೆ ಮಾಡಿದರೆ ಯಾವ್ಯಾವ ಪ್ರಕಾರಗಳು ಇರ್ತವೆ ಮರುಚಕ್ರೀಕರಣ ಮಾಡೋದಕ್ಕೆ? ಇಲ್ಲಿ ಆಫೀಸ್ ಕಾಗದಗಳ ಮರುಚಕ್ರೀಕರಣ ಮಾಡ್ಬೋದು, ದಿನಪತ್ರಿಕೆ ಮರುಚಕ್ರೀಕರಣ ಮಾಡ್ಬೋದು, ಪ್ಯಾಕೇಜಿಂಗ್ ಪೇಪರ್ಸ್ಗಳ ಮರುಚಕ್ರೀಕರಣ ಮಾಡ್ಬೋದು. ಹಾಗಾದರೆ ಈ ಕಾಗದದ ಮರುಚಕ್ರೀಕರಣದಿಂದ ಏನೆಲ್ಲ ಪರಿಣಾಮ ಬೀರುತ್ತೆ? ಇದರಿಂದ ಪರಿಸರ ಸಂರಕ್ಷಣೆ ಆಗುತ್ತೆ, ತ್ಯಾಜ್ಯ ನಿರ್ವಹಣೆ ಸುಗಮ ಆಗುತ್ತೆ, ಶಾಶ್ವತವಾಗಿ ಅಭಿವೃದ್ಧಿ ನೆರವು ಕಾಣುವಂಥದ್ದು. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಮರು ಅರಣ್ಯೀಕರಣ, ಅಫಾರೆಸ್ಟೇಷನ್ ಅಥವಾ ರೀಫಾರೆಸ್ಟೇಷನ್ ಅಂತ ಹೇಳಿ ಕರಿತೀವಿ. ಹಾಗಂದ್ರೆ ಏನು ಅಂತ ನೋಡೋದಾದರೆ ಮರಗಳು ಕಡಿಮೆಯಾಗಿರುವ ಪ್ರದೇಶದಲ್ಲಿ ಮರಗಳನ್ನು ನೆಟ್ಟು ಅರಣ್ಯವನ್ನು ಪುನಃಸ್ಥಾಪಿಸುವಂಥ ಪ್ರಕ್ರಿಯೆಗೆ ಮರು ಅರಣ್ಯೀಕರಣ ಅಂತ ಹೇಳಿ ಕರಿತೀವಿ. ಇದರ ಉದ್ದೇಶ ಏನಪ್ಪ ಅಂದರೆ ಅರಣ್ಯ ನಾಶದಿಂದ ಬಂದ ಪರಿಸರ ಹಾನಿಯನ್ನು ತಡೆಗಟ್ಟುವುದು, ಹವಾಮಾನ ನಿಯಂತ್ರಣ, ಮಣ್ಣು ಸಂರಕ್ಷಣೆ, ಜೀವ ವೈವಿಧ್ಯ ಸಂರಕ್ಷಣೆಗೆ ನೆರವಾಗುವಂಥದ್ದು. ನೆಕ್ಸ್ಟ್ ಯಾವ ರೀತಿಯಾಗಿ ಪ್ರಕ್ರಿಯೆಗಳನ್ನು ಮಾಡಬೇಕಪ್ಪ ಅಂದರೆ ಇಲ್ಲಿ ಮರಗಳನ್ನು ಆಯ್ಕೆ ಮಾಡಿ ನೆಡುವುದು,
ತೇವ, ಮಣ್ಣು ಮತ್ತು ಹವಾಮಾನಕ್ಕೆ ಅನುಕೂಲಕರ ಸ್ಥಳವನ್ನು ತಯಾರಿಸುವುದು, ನಿರಂತರ ನೀರಾವರಿ ಮತ್ತು ಬೆಳವಣಿಗೆಗೆ ಮೇಲ್ವಿಚಾರಣೆಯನ್ನು ಮಾಡುವಂಥದ್ದು. ಇದರ ಪ್ರಯೋಜನ ಏನಪ್ಪ ಅಂದರೆ ಮರಗಳು ಕಾರ್ಬನ್ ಡೈಆಕ್ಸೈಡನ್ನು ಶೋಧಿಸಿ ಆಮ್ಲಜನಕವನ್ನು ನೀಡುತ್ತವೆ, ಮಣ್ಣಿನ ಛಿದ್ರತೆಯನ್ನು ಸುಧಾರಣೆ ಮಾಡ್ತವೆ, ಭೂಕುಸಿತವನ್ನು ತಡಿತವೆ, ಕಾಡು ಜೀವಿಗಳ ವಾಸಸ್ಥಾನ ಪುನಃ ಸೃಷ್ಟಿಯಾಗುತ್ತೆ, ಭೂಕಂಪ ಜಲಚರಗಳಿಗೆ ಇದು ಸಹಾಯಕವಾಗುವಂಥ ಪರಿಸರ ಆಗಿರುತ್ತೆ. ಸೊ ಇಲ್ಲಿ ಯಾವುದಾದ್ರೂ ಡೆಫಿನೇಷನ್ಗಳನ್ನು ಕೇಳ್ಬೋದು. ಮರುಚಕ್ರೀಕರಣ ಎಂದರೇನು, ಅಫಾರೆಸ್ಟೇಷನ್ ಅಂದ್ರೇನು, ಕಾಗದ ಮರುಚಕ್ರೀಕರಣ ಏನು, ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳುವಂಥದ್ದು. ಎಲ್ಲವೂ ಕೂಡ ನೀವು ಮಾಹಿತಿಯನ್ನು ತಿಳ್ಕೊಂಡಿರಬೇಕು. ಸೊ ಇಲ್ಲಿ ಅಫಾರೆಸ್ಟೇಷನ್ ಅಂದರೆ ಮರು ಅರಣ್ಯೀಕರಣ ಮಾಡಿರುವಂಥ ಉದಾಹರಣೆಗಳಿದ್ದಾವೆ. ಭಾರತದ ಚೆರಪಂಜಿ ಎನ್ನುವಂಥದ್ದು, ಅಡ್ನಿಕ್ ಪ್ಲಾಂಟೇಶನ್, ನೀಲಗಿರಿ ಮರ ನೆಡುವ ಯೋಜನೆಗಳು ಹವಾಮಾನ ಬದಲಾವಣೆಯನ್ನು ನಿಯಂತ್ರಿಸುವ ಸಹಕಾರಿ. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಬಯೋಡೈವರ್ಸಿಟಿ ಅಂದರೆ ಜೀವ ವೈವಿಧ್ಯ ಅಂದರೆ ಏನು? ಒಂದು ಪ್ರದೇಶದಲ್ಲಿರುವ ವಿಭಿನ್ನ ಸಸ್ಯ ಮತ್ತು ಪ್ರಾಣಿ ಜಾತಿಗಳ ವೈವಿಧ್ಯತೆಯೇ ಜೀವ ವೈವಿಧ್ಯ. ಅರಣ್ಯ ನಾಶದಿಂದ ಜೀವ ವೈವಿಧ್ಯಮಯ ಅಪಾಯವಾಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಜೀವ ವೈವಿಧ್ಯ ಅಂದರೆ ಏನು, ಜೀವಗೋಳ ಅಂದರೆ ಏನು, ಮತ್ತು ಪ್ರಭೇದ ಅಂದರೆ ಏನು, ಈ ರೀತಿಯಾಗಿ ಒಂದು ಪ್ರಶ್ನೆಯಲ್ಲಿ ಹಲವಾರು ವ್ಯಾಖ್ಯೆಗಳನ್ನು ಕೊಟ್ಟು ಪ್ರಶ್ನೆಗಳನ್ನು ಕೇಳ್ಬೋದು. ಲಾಸ್ಟ್ ಟೈಮ್ GPS ಎಕ್ಸಾಮಲ್ಲಿ ಹಲವಾರು ಜೀವಿ ಸಮುದಾಯ ಅಂದ್ರೇನು ಮತ್ತು ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳಿದರು. ಸೊ ಅಧ್ಯಾಯ 5ರಲ್ಲಿ ಕಂಡುಬರುವಂಥ ಪ್ರಶ್ನೋತ್ತರಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಪ್ರಶ್ನೆ ನಂಬರ್ 1, ಬರಗಾಲ ಎಂದರೇನು? ಬರಗಾಲ ಎಂದರೆ ನಿರಂತರವಾಗಿ ಮಳೆಯ ಕೊರತೆ ಸಂಭವಿಸಿ ಭೂಮಿಯು ಒಣಗಿರುವಂಥ ಪರಿಸ್ಥಿತಿಗೆ ನಾವು ಬರಗಾಲ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಉದಾಹರಣೆ ಏನು? ನೆಕ್ಸ್ಟ್ ಪ್ರಶ್ನೆ, ವನ್ಯಜೀವಿ ಧಾಮ ಎಂದರೇನು? ವನ್ಯಜೀವಿ ಧಾಮವು ವನ್ಯಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ಸುರಕ್ಷಿತವಾದ ವಾಸಸ್ಥಾನ ಒದಗಿಸಲು ಸರ್ಕಾರದಿಂದ ಸ್ಥಾಪಿಸಲಾದ ಸಂರಕ್ಷಿತ ಪ್ರದೇಶ. ಇದಕ್ಕೆ ವನ್ಯಜೀವಿ ಧಾಮ ಅಂತೇಳಿ ಕರಿತೀವಿ. ಜೀವಮಂಡಲ ಅಥವಾ ಜೀವಿಗೋಳ ಅಂತಂದರೆ ಏನು ಅಂತ ನೋಡೋದಾದರೆ, ಭೂಮಿಯಲ್ಲಿರುವ ಎಲ್ಲ ಸಸ್ಯ ಮತ್ತು ಪ್ರಾಣಿಗಳು ಮನುಷ್ಯರೊಂದಿಗೆ ಸಂಬಂಧಿಸಿದ ವಲಯವನ್ನು ಒಟ್ಟುಗೂಡಿದ ರೂಪಕ್ಕೆ ನಾವು ಜೀವಮಂಡಲ ಅಥವಾ ಜೀವಿಗೋಳ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, ವಲಸೆ ಹಕ್ಕಿಗಳು ಅಂದರೆ ಏನು? ವಲಸೆ ಹಕ್ಕಿಗಳು ವರ್ಷಕ್ಕೊಂದು ನಿರ್ದಿಷ್ಟ ಕಾಲದಲ್ಲಿ ಆಹಾರ, ವಾಸಸ್ಥಾನ ಮತ್ತು ಹವಾಮಾನ ಕಾರಣಕ್ಕಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಂಚರಿಸುವಂಥ ಹಕ್ಕಿಗಳಿಗೆ ನಾವು ವಲಸೆ ಹಕ್ಕಿಗಳು ಅಂತೇಳಿ ಕರಿತೀವಿ. ನೆಕ್ಸ್ಟ್, ಮರುಭೂಮೀಕರಣ ಎಂದರೇನು? ಮರುಭೂಮೀಕರಣ ಎಂದರೆ ಒಣಗಿದ ಮತ್ತು ಸಸ್ಯವಿಲ್ಲದ ಭೂಮಿಯನ್ನು ಮರಗಳು, ಸಸ್ಯಗಳು ನೆಟ್ಟು ಪುನಃ ಬೃಹತ್ ಆವರಣದ ಅರಣ್ಯವಾಗಿಸುವಂಥ ಪ್ರಕ್ರಿಯೆಗೆ ಮರುಭೂಮೀಕರಣ ಅಂತೇಳಿ ಕರಿತೀವಿ. ನೆಕ್ಸ್ಟ್ 2 ಮತ್ತು 5 ಅಂಕದ ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ತವೆ ಅಂತ ನೋಡೋದಾದರೆ, ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತಿನ ಮಹತ್ವನ ತಿಳಿಸಿ. ಸಸ್ಯ ಸಂಪತ್ತಿನ ಮಹತ್ವ ಏನಂದರೆ ಆಹಾರ, ಆಮ್ಲಜನಕ, ಔಷಧ ಮತ್ತು ಪರಿಸರ ಸಮತೋಲನ. ಪ್ರಾಣಿ ಸಂಪತ್ತು ಆಹಾರ ಸರಪಳಿ, ಕೀಟ ನಿಯಂತ್ರಣ, ಪರಿಸರ ಸಮತೋಲನ ಮತ್ತು ಕೃಷಿಗೆ ಸಹಕಾರವಾಗುವಂಥದ್ದು ಈ ಪ್ರಾಣಿ ಸಂಪತ್ತಿನ ಒಂದು ಮಹತ್ವ ಆಗಿರುತ್ತೆ. ಇದನ್ನೇ ನೀವು ಇನ್ನೊಂದು ಸ್ವಲ್ಪ ನಿಮ್ಮ ವಾಕ್ಯದಲ್ಲಿ ಮಹತ್ವ, ಕಾರಣಗಳು, ಅದರ ಒಂದು ಯಾವ ರೀತಿಯಾಗಿ ಸಂರಕ್ಷಣೆಯನ್ನು ಮಾಡಬೇಕು ಇದೆಲ್ಲವನ್ನು ಕೂಡಿಸಿ 4-5 ಅಂಕದ ಆಗೋ ಥರ ಬರಿಬೋದು. ನೆಕ್ಸ್ಟ್ ಪ್ರಭೇದದ ವ್ಯಾಖ್ಯಾನವನ್ನು ನೀಡಿ ಅಂತ ಬರಿಬೋದು. ಇದು ರಾಂಗ್. ಪ್ರಭೇದ ಎಂದರೆ ಒಂದು ಪರಿಸರದಲ್ಲಿ ಒಂದೇ ಪ್ರಮಾಣದಲ್ಲಿ ಹೆಚ್ಚಿರುವ ಅಥವಾ ಪ್ರಮುಖ ಪ್ರಭಾವ ಹೊಂದಿರುವಂಥ ಪ್ರಭೇದಗಳಿಗೆ ನಾವು ಪ್ರಭೇದ ಅಂತ ಹೇಳಿ ಕರಿತೀವಿ. ನೆಲಗಿರಿ, ಹರಿಣ, ಕಾಡು ಮೇವು, ಮರ ಇವು ಪ್ರಭೇದಗಳಿಗೆ ಉದಾಹರಣೆ ಆಗಿರುತ್ತೆ. ಸ್ಥಳೀಯ ಪ್ರಭೇದಗಳ ಮಹತ್ವ ಏನು ಅಂತ ನೋಡೋದಾದರೆ, ವಿಶಿಷ್ಟ ಪರಿಸರಕ್ಕೆ ಇದು ಹೊಂದಿಕೊಂಡಿರುತ್ತೆ, ಜೀವ ವೈವಿಧ್ಯವನ್ನು ಹೆಚ್ಚಿಸುತ್ತದೆ, ಆಹಾರ, ಔಷಧಿ ಮತ್ತು ಆರ್ಥಿಕ ಸಂಪನ್ಮೂಲಗಳು ಪರಿಸರದ ಸಮತೋಲನಕ್ಕೆ ಇದು ಸಹಾಯವಾಗುತ್ತೆ. ಕಾಗದದ ಮರುಚಕ್ರೀಕರಣ ಪ್ರಕ್ರಿಯೆಯನ್ನು ವಿವರಿಸಿ ಅಂತ ಇದೆ. ಹಳೆಯ ಕಾಗದವನ್ನು ಸಂಗ್ರಹಿಸಿ ತೊಳೆಯಲಾಗುತ್ತದೆ, ಪುಲ್ಪ್ ರೂಪದಲ್ಲಿ ಮಾರ್ಪಡಿಸಲಾಗುತ್ತದೆ. ಅಂದರೆ ಅದನ್ನು ಒಂದು ಪಲ್ಪ್ ಅಂತಂದರೆ ಪೇಪರನ್ನು ತೋಯಿಸಿದಾಗ ಅದು ಗಟ್ಟಿಯಾಗಿ ಚೆಂಡಿನ ಆಕಾರದಲ್ಲಿ ಅದನ್ನು ಸಂಗ್ರಹಣೆ ಮಾಡ್ತಾರೆ.
ಅದನ್ನು ಮಾರ್ಪಡಿಸಿ ಹೊಸ ಕಾಗದ ಶೀಟುಗಳಾಗಿ ಒಣಗಿಸಲಾಗುತ್ತದೆ. ಇದರ ಒಂದು ಪ್ರಯೋಜನ ಏನಪ್ಪ ಅಂದರೆ ಮರಗಳನ್ನು ಉಳಿಸುತ್ತದೆ, ಶಕ್ತಿ ಉಳಿತಾಯ ಆಗುತ್ತೆ, ತ್ಯಾಜ್ಯ ಕಡಿಮೆ ಆಗುತ್ತೆ. ನೆಕ್ಸ್ಟ್, ಮರು ಅರಣ್ಯೀಕರಣ ಎಂದರೇನು, ಅದರ ಪ್ರಯೋಜನ ಏನು? ಮರಗಳು ಕಡಿಮೆಯಾಗುತ್ತಿರುವ ಪ್ರದೇಶದಲ್ಲಿ ಮರಗಳನ್ನು ನೆಟ್ಟು ಪುನಃಸ್ಥಾಪಿಸುವ ಪ್ರಕ್ರಿಯೆ ಆಗಿದೆ. ಇದರ ಪ್ರಯೋಜನ ಏನಪ್ಪ ಅಂದರೆ ಪರಿಸರದ ಸಮತೋಲನ, ಹವಾಮಾನ ನಿಯಂತ್ರಣ, ಮಣ್ಣು ಮತ್ತು ಸಂರಕ್ಷಣೆಯನ್ನು ಪುನಃಸ್ಥಾಪಿಸುವುದು. ನೆಕ್ಸ್ಟ್ ಏನಪ್ಪ ಅಂದರೆ ಸ್ಥಳೀಯ ಪ್ರಭೇದಗಳು ಎಂದರೇನು? ಇವು ಅಪಾಯದಲ್ಲಿರುವಂಥ ಪ್ರಭೇದಗಳನ್ನು ಸಂರಕ್ಷಿಸುವ ಮಹತ್ವವನ್ನು ತಿಳಿಸಿ ಅಂತ ಇದೆ. ಸ್ಥಳೀಯ ಪ್ರಭೇದಗಳು ನಿರ್ದಿಷ್ಟ ಪ್ರದೇಶಕ್ಕೆ ಮಾತ್ರ ಹೊಂದಿಕೊಂಡಿರುವ ಪ್ರಭೇದಗಳು. ಇವು ಜೀವವೈವಿಧ್ಯತೆಗೆ ಮುಖ್ಯ ಕಾರಣವಾಗಿರುತ್ತೆ. ಪ್ರಭಾವಶಾಲಿ ಪ್ರಭೇದಗಳು ಅಂತಂದರೆ ಇಲ್ಲಿ ಪರಿಸರದ ಸಮತೋಲನಕ್ಕೆ ಪ್ರಮುಖ ಅಪಾಯದಲ್ಲಿರುವ ಪ್ರಭೇದಗಳು ಅಂತ ಹೇಳಿ ಕರಿತೀವಿ. ಅಪಾಯದಲ್ಲಿರುವ ಸಸ್ಯ ಮತ್ತು ಪ್ರಾಣಿ ಜಾತಿಗಳ ರಕ್ಷಣೆಗೆ ಇದು ಅಗತ್ಯವಾಗಿದೆ. ಸಂರಕ್ಷಣೆಯ ಮಹತ್ವ ಎಂತದಂತಂದರೆ ಇದು ಪರಿಸರದ ಸಮತೋಲನ, ಆಹಾರ ಸರಪಳಿ, ಜೀವ ವೈವಿಧ್ಯತೆ ಕಾಪಾಡುವುದು. ಪ್ರಶ್ನೆ ಸಂಖ್ಯೆ 3, ಬರಗಾಲ ಮತ್ತು ಮರುಭೂಮೀಕರಣ ಕಾರಣ, ಪರಿಣಾಮ ಮತ್ತು ತಡೆ ಕ್ರಮಗಳನ್ನು ಬರೆಯಿರಿ ಅಂತ ಇದೆ. ಬರೀಬೋದು ನೀವೆಲ್ಲ. ಓಕೆ ಫ್ರೆಂಡ್ಸ್, ಇದು ಚಾಪ್ಟರ್ ನಂಬರ್ 5 ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದ ಕಂಪ್ಲೀಟಾಗಿ ನಾವು ಡಿಸ್ಕಸ್ ಮಾಡಿದ್ವಿ. ನೋಟ್ಸು, ಪ್ರಶ್ನೋತ್ತರ ಎಲ್ಲವನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಮತ್ತು ನಮ್ಮ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಯಾರಿಗೆಲ್ಲ ಅವಶ್ಯಕತೆ ಇದೆ ದಯವಿಟ್ಟು ಶೇರ್ ಮಾಡಿ. ನಮ್ಮ ಒಂದು ಈ ಪ್ರಯತ್ನಕ್ಕೆ ನಿಮ್ಮಿಂದ ನಾವು ಎಕ್ಸ್ಪೆಕ್ಟ್ ಮಾಡುವಂಥದ್ದು ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಮತ್ತು ಒಂದು ಕಮೆಂಟ್. ಓಕೆ, ಅದನ್ನು ನಾವು ನಿಮ್ಮಿಂದ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇದು ನಿಮಗೆ ನೋಟ್ಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕಾಗಿ GPST ಆಗಿರ್ಬೋದು, HST ಆಗಿರ್ಬೋದು, PST ಎಕ್ಸಾಮ್ ಆಗಿರ್ಬೋದು, ಎಲ್ಲವೂ ಕೂಡ ಇದು ತುಂಬಾ ಹೆಲ್ಪ್ಫುಲ್ ಆಗಿರುವಂಥದ್ದು. ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ದಯವಿಟ್ಟು ಹೊಸಬರಾಗಿದ್ದರೆ, ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.